ನಮಸ್ಕಾರ ಸ್ನೇಹಿತರೆ, ಕೆಎಸ್ ಗುರೂಜಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಸೆಷನ್ ಅಲ್ಲಿ ನಾವು ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಬೇಷನರ್ಸ್ ನೋಟಿಫಿಕೇಶನ್ ಪ್ರಿಲಿಮ್ಸ್ ಪರೀಕ್ಷೆಯ ಕುರಿತಾಗಿ ಕೆಲವೊಂದು ಅಂಶಗಳನ್ನ ನೋಡ್ತಾ ಇದ್ದೇವೆ. ಎಸ್ಪೆಷಲಿ ಪೇಪರ್ 1 ಏನಿದೆ ಅದರಲ್ಲಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಹಾಗೂ ಜಿಯೋಗ್ರಫಿ ಸೆಕ್ಷನ್ಸಿನ ಕುರಿತಾಗಿ ಅಪ್ರೋಚ್ ಹೇಗಿರಬೇಕು ಅಂತಕ್ಕಂಥದ್ದನ್ನ ನಾವಿವತ್ತು ನೋಡೋಣ. ಏನಾಗ್ತದೆ ಅಂತಂದ್ರೆ ಪ್ರಮುಖವಾಗಿ ಸಮಯ ಕಡಿಮೆ ಆಗಿರೋದ್ರಿಂದ ನಾವು ಬಳಸುವಂತಹ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಕ್ಕಂಥ ಅಪ್ರೋಚ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ಸಹ ನಾವು ಒಂದು ಸ್ಟ್ರಾಟಜಿಯನ್ನ ಗಮನದಲ್ಲಿ ಇಟ್ಕೊಂಡು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅನ್ನ ನೋಡ್ಕೊಂಡು ಒಂದು ಸಿಲೆಬಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ಆ ಸಿಲೆಬಸ್ಗೆ ಕರೆಕ್ಟ್ ಆಗಿರ್ತಕ್ಕಂತಹ ಸೂಟೇಬಲ್ ಆಗಿರ್ತಕ್ಕಂತಹ ಒಳ್ಳೆ ಕ್ವಾಲಿಟಿ ಮಟೀರಿಯಲ್ ಅನ್ನ ಅಥವಾ ಸ್ಟ್ಯಾಂಡರ್ಡ್ ಬುಕ್ಸ್ ಅನ್ನ ರೆಫರ್ ಮಾಡಿಕೊಂಡು ನೀಟಾಗಿ ಅರ್ಥ ಮಾಡ್ಕೊಂಡು ಓದಿ ಫ್ಯಾಕ್ಟ್ಸ್ ಗಳನ್ನ ಗಮನದಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಮಗೆ ಗೆಜೆಟೆಡ್ ಪ್ರೊಬೇಷನರ್ಸ್ ತರಹದಂತಹ ಪರೀಕ್ಷೆಗಳೇನಿವೆ ತುಂಬಾ ಸುಲಭವಾಗುವಂತಹದ್ದು. ಸೊ ಆದ್ರಿಂದ ಆಲ್ರೆಡಿ ಟೈಮ್ ಕಡಿಮೆ ಇರೋದ್ರಿಂದ ನಾವು ಸ್ಪೆಷಲಿ ಈ ಲೆಸ್ ಟೈಮ್ ಅಲ್ಲಿ ಹೇಗೆ ಮ್ಯಾಕ್ಸಿಮಮ್ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕು ಅಂತಕ್ಕಂತಹದನ್ನ ಇವತ್ತು ನೋಡೋಣ. ಓಕೆನಾ? ಸೊ ಈ ವಿಡಿಯೋವನ್ನ ಅಥವಾ ಈ ತರಗತಿಯನ್ನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಅನ್ನು ಸಹ ನಾವು ಮಾಡ್ಬೇಕಾಗ್ತದೆ. ಈಗ ಆಲ್ರೆಡಿ ನೋಟಿಫಿಕೇಶನ್ ಬಂದಿರೋದ್ರಿಂದ ಹಾಗೂ ಪರೀಕ್ಷೆಗೆ ಸಮಯ ತುಂಬಾ ಕಡಿಮೆ ಆಗಿರೋದ್ರಿಂದ ಕೆಎಸ್ ಗುರೂಜಿ ಟೀಮ್ ನಿಂದ ಏನಿದೆ ಕೆಎಸ್ 2024 ಪರೀಕ್ಷೆಗಳಿಗೆ ತರಗತಿಗಳು ಪ್ರಾರಂಭವಾಗಿವೆ. ಇಲ್ಲಿ ನಿಮ್ಗೆ ಕೇವಲ ಪ್ರಿಲಿಮ್ಸ್ ನ ಕೋಚಿಂಗ್ ಆಗಿರಬಹುದು, ಪ್ರಿಲಿಮ್ಸ್ ಕಮ್ ಮೇನ್ಸ್ ನ ಕೋಚಿಂಗ್ ಆಗಿರಬಹುದು, ಇಂಡಿವಿಜುವಲೈಸ್ಡ್ ಮೆಂಟರ್ಶಿಪ್ ಆಗಿರಬಹುದು, ಹಾಗೇನೆ ಟೆಸ್ಟ್ ಸೀರೀಸ್ ಆಗಿರಬಹುದು. ಹೀಗೆ ನಿಮ್ಗೆ ಅನೇಕ ಕೋರ್ಸ್ಗಳು ಲಭ್ಯವಿವೆ. ಆಯ್ತಾ? ಈ ಕೋರ್ಸ್ಗಳ ಸದುಪಯೋಗವನ್ನ ನೀವು ಪಡ್ಕೊಳ್ಬೇಕಾಗಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನೋಡಿ, ನಮ್ಮ ಒಂದು ಸ್ಪೆಷಲ್ ಫೀಚರ್ ಅಥವಾ ಕೆಎಸ್ ಗುರೂಜಿಯ ಒಂದು ಸ್ಪೆಷಲ್ ಫೀಚರ್ ಅಂತ ಹೇಳ್ಬೇಕು ಅಂತಂದ್ರೆ ಸೂಪರ್ 50 ಬ್ಯಾಚ್ ಅಂತ ಹೇಳ್ಬಹುದು. ಏನಪ್ಪಾ ಸೂಪರ್ 50 ಬ್ಯಾಚ್ ಅಂತಂದ್ರೆ ಕೇವಲ 50 ಸ್ಟೂಡೆಂಟ್ಸ್ ಗಳ ಒಂದು ಗ್ರೂಪ್ ಅನ್ನ ಇಟ್ಕೊಂಡು ಅದರಲ್ಲೂ ಸಹ 5 ಸ್ಟೂಡೆಂಟ್ಸ್ ಅಥವಾ 5 ರಿಂದ 10 ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಒಂದು ಗುಂಪುಗಳನ್ನ ಮಾಡಿ ಇಂಡಿವಿಜುವಲೈಸ್ಡ್ ಮೆಂಟರ್ಶಿಪ್, ಇಂಡಿವಿಜುವಲೈಸ್ಡ್ ಟಾರ್ಗೆಟ್ ಮತ್ತು ಇಂಡಿವಿಜುವಲೈಸ್ಡ್ ಕೇರ್ ನೊಂದಿಗೆ ನಾವು ಪರೀಕ್ಷೆಗಳಿಗೆ ಸಹಾಯ ಮಾಡುವಂತಹ ಯೋಜನೆ ಸೂಪರ್ 50. ಇದರಲ್ಲಿ ಎಕ್ಸ್ಟ್ರೀಮ್ಲಿ ಪ್ಯಾಷನೇಟ್, ಡೆಡಿಕೇಟೆಡ್ ಮತ್ತು ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ಸ್ ಅನ್ನ ತೆಗೆದುಕೊಳ್ಳಲಾಗ್ತದೆ. ಕೇವಲ 50 ಸೀಟ್ಗಳು ಮಾತ್ರ ಲಭ್ಯವಿವೆ. ಹಾಗೇನೆ ಅತಿ ವೇಗವಾಗಿ ಆ ಸೀಟ್ಗಳು ತುಂಬಲಾಗ್ತಾ ಇದೆ. ಸೊ ನಿಮ್ಗೆ ಪರೀಕ್ಷೆಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಗೈಡೆನ್ಸ್ ಬೇಕು ಅಂದಲ್ಲಿ ನಮ್ಮ ಇಲ್ಲಿ ಕೆಳಗೆ ನಿಮ್ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರಬಹುದು ಆ ಕಾಂಟ್ಯಾಕ್ಟ್ ನಂಬರ್ ನ ನೀವು ಸಂಪರ್ಕಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಸಹ ನಮ್ಮ ಒಂದು ಕಾಂಟ್ಯಾಕ್ಟ್ ಅನ್ನ ಕೊಡಲಾಗಿದೆ. ಓಕೆನಾ? ನೋಡಿ, ಯೂಶಲಿ ಕೆಪಿಎಸ್ಸಿ ಪರೀಕ್ಷೆಗಳೇನಿವೆ, ಎಸ್ಪೆಷಲಿ ಗೆಜೆಟೆಡ್ ಪ್ರೊಬೇಷನರ್ಸ್ ಪರೀಕ್ಷೆಗಳು 2-3 ವರ್ಷಗಳ ಅಂತರದಲ್ಲಿನೇ ನಡೆಯುವಂತಹದ್ದು. ಅಂದ್ರೆ ಅಷ್ಟು ಫ್ರೀಕ್ವೆಂಟ್ ಆಗಿ ನಡೆಯುವಂತಹ ಒಂದು ಅವಕಾಶ ಏನಿದೆ ಅದು ತುಂಬಾ ಕಡಿಮೆ. ಆದ್ರಿಂದ ಇವಾಗ ಅವಕಾಶ ಸಿಕ್ಕಿದೆ ಅಂತಂದ್ರೆ ಆ ಒಂದು ಅವಕಾಶಕ್ಕೆ ನಮ್ಮ 200% ಕೊಡುವಂತಹ ಹೊಣೆಗಾರಿಕೆ ನಮ್ದಾಗ್ತದೆ. ಯಾಕೆ? ಒಂದು ಚಿಕ್ಕ ಮಿಸ್ಟೇಕ್, ಆಯ್ತಾ? ಮೇ ಬಿ ನೀವು ಬಿಗಿನರ್ಸ್ ಇರಬಹುದು, ಈಗ ಜಸ್ಟ್ ಪಾಸ್ಡ್ ಔಟ್ ಆಗಿರಬಹುದು, ಕೆಲವೊಬ್ರು ಆಲ್ರೆಡಿ ಏಜ್ ರಿಲ್ಯಾಕ್ಸೇಷನ್ ಅನ್ನ ಯೂಸ್ ಮಾಡ್ಕೊಂಡು ಬರೀತಾ ಇರೋರಾಗಿರಬಹುದು. ಸೊ ಈ 2 ಝೋನ್ಗಳಿಗೂ ಹಾಗೇನೆ ಮತ್ತೆ ಈಗ ಪ್ರಿಪರೇಷನ್ ಅಲ್ಲಿ ಮಿಡಲ್ ವೇಲ್ ಇರ್ತಕ್ಕಂತಹ 3ನೇ ಸೆಕ್ಷನ್ ಆಫ್ ದಿ ಸ್ಟೂಡೆಂಟ್ಸಿಗೂ ಸಹ ಏನು ಒಂದು ಚಿಕ್ಕ ಮಿಸ್ಟೇಕ್ ಇನ್ ಪ್ರಿಲಿಮ್ಸ್, ಆಯ್ತಾ? ಅಗೇನ್ ಯು ಹ್ಯಾವ್ ಟು ವೇಟ್ ಫಾರ್ 3 more years ಫಾರ್ ದಿಸ್ ಎಕ್ಸಾಮ್, ಅಟ್ ಲೀಸ್ಟ್ ಟು ರೈಟ್ ದಿಸ್ ಎಕ್ಸಾಮ್. ಸೊ ಈಗ ಸಿಕ್ಕಿದೆ ಅಪಾರ್ಚುನಿಟಿ, ಅದನ್ನ ಮಿಸ್ ಮಾಡೋದು ಬೇಡ. ಅದನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಬೆಸ್ಟ್ ಪಾಸಿಬಲ್ ವೇ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೇವೆ. ಸೊ ಅದರಿಂದ ಈ ಒಂದು ಬೆನಿಫಿಟ್ಸ್ ಅನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಓಕೆನಾ? ಸೊ ನಮ್ಮ ತರಗತಿಯನ್ನ ಪ್ರಾರಂಭಿಸೋದಕ್ಕೂ ಮುಂಚೆ ಒಂದು ಚಿಕ್ಕ ಇಂಟ್ರೋ ಅಬೌಟ್ ಪ್ರಿಲಿಮ್ಸ್ ಎಕ್ಸಾಮ್, ಆಯ್ತಾ? ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಬೇಷನರ್ಸ್ ಪರೀಕ್ಷೆ ಹೇಗೆ ಯುಪಿಎಸ್ಸಿ ಅಥವಾ ಕೆಪಿಎಸ್ಸಿಯ ಗ್ರೂಪ್ ಸಿ ಲೆವೆಲ್ ಪರೀಕ್ಷೆಗಳಿಗಿಂತ ಭಿನ್ನ ಅಂತಕ್ಕಂಥದ್ದನ್ನ ನೋಡಿ. ಪೇಪರ್ 1, ಪೇಪರ್ 2 2 ಪೇಪರ್ಗಳನ್ನ ನೀವು ನೋಡ್ತೀರಿ. ಪರೀಕ್ಷೆಯಲ್ಲಿ 2 ಪೇಪರ್ಗಳಿವೆ. ಓಕೆನಾ? ಪ್ರತಿಯೊಂದು ಪೇಪರ್ನಲ್ಲೂ 100 ಕ್ವೆಶನ್ ಗಳನ್ನು ಕೊಡಲಾಗ್ತದೆ. ಪ್ರತಿಯೊಂದು ಕ್ವೆಶನ್ ಸಹ 2 ಅಂಕಗಳು. ಆದ್ರಿಂದ ಓವರ್ ಆಲ್ ಒಂದು ಪೇಪರ್ ಅಲ್ಲಿ 200 ಮಾರ್ಕ್ಸ್. ಸೊ ಈ ಒಂದು ಯುಪಿಎಸ್ಸಿ ಗಿಂತ ಈ ಪೇಪರ್ ಹೇಗೆ ಡಿಫ್ರೆಂಟ್ ಅಂತಂದ್ರೆ, ಯುಪಿಎಸ್ಸಿ ಅಲ್ಲಿ ಪೇಪರ್ 2 ಸಿಸ್ಯಾಟ್ ಇರ್ತದೆ ಮತ್ತು ಕ್ವಾಲಿಫೈಯಿಂಗ್ ನೇಚರ್ ಅಲ್ಲಿ ಇರ್ತದೆ. ಇಲ್ಲಿ 2 ಪೇಪರ್ಗಳ 2 ಪತ್ರಿಕೆಗಳ ಅಂಕವನ್ನು ಕೂಡಿಸಿ
ನಿಮ್ಮ ಮೇನ್ಸ್ ಪರೀಕ್ಷೆ ನಿರ್ಣಯವಾಗ್ತದೆ. ಹೌದಾ? ಸೊ ಆದ್ದರಿಂದ ಪೇಪರ್ 1 ಪೇಪರ್ 2 ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ಹಾಗೂ ಓದ್ಬೇಕಾಗ್ತದೆ. ಅದೇ KPSC ಗ್ರೂಪ್ ಸಿ ಪರೀಕ್ಷೆಗಳಿಗಿಂತ ಇದು ಹೇಗೆ ವಿಭಿನ್ನವಾಗಿದೆ? ಪೇಪರ್ 2 ಅಲ್ಲಿ ಏನಿದೆ ಕಮ್ಯುನಿಕೇಶನ್ ಮತ್ತೆ ಲ್ಯಾಂಗ್ವೇಜಸ್ ಬಗ್ಗೆ ಇರುತ್ತೆ, ಆದ್ರೆ ಇಲ್ಲಿ ನಮಗೆ ಡೆಡಿಕೇಟೆಡ್ ಆಗಿ ಸೆಪರೇಟ್ ಆಗಿರ್ತಕ್ಕಂತಹ ಸಿಲೆಬಸ್ ಇದೆ. ಓಕೆನಾ? ಸೊ ಇದು ನಮ್ಮ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿ ಪ್ರಿಲಿಮ್ಸ್ ಪೇಪರ್. ಸರಿ, ಹಾಗಿದ್ರೆ ಪೇಪರ್ 1 ಸಿಲೆಬಸ್ ಅನ್ನ ನೀವು ಆಲ್ರೆಡಿ ನೋಡೇ ಇರ್ತೀರಾ. ಆ ಸಿಲೆಬಸ್ ಅನ್ನ ಕ್ವಿಕ್ ಆಗಿ ಒಂದ್ಸರಿ ನೋಡ್ಬಿಡೋಣ. ಪ್ರಮುಖವಾಗಿ 4 ಭಾಗಗಳನ್ನ ನಾವು ಈ ಒಂದು ಪೇಪರ್ ಅಲ್ಲಿ ನೋಡ್ತೇವೆ. ಮೊದಲನೇದು ಯಾವುದು? ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಹೌದಾ? ಈ ವರ್ಡ್ ಅನ್ನ ಎಲ್ಲೋ ಕೇಳಿದೀರಾ ಅನಿಸ್ತಾ ಇದೆ ಅಲ್ವಾ? ಕರೆಕ್ಟ್. UPSC ಸ್ಟೂಡೆಂಟ್ಸ್, UPSC ಗೆ ಪ್ರಿಪೇರ್ ಆಗ್ತಿರ್ತಕ್ಕಂತಹ ಸ್ಟೂಡೆಂಟ್ಸ್ ಗೊತ್ತಿರಬಹುದು, ನಮ್ಮ ಪ್ರಿಲಿಮ್ಸ್ UPSC ಪ್ರಿಲಿಮ್ಸ್ ನ ಪೇಪರ್ 1 ಫಸ್ಟ್ ಪಾರ್ಟ್ ಸಹ ಇದೆ ಅಲ್ವಾ? ಹಾಗಂತ ಎರಡು ಸಿಮಿಲರ್ ಕ್ವೆಶನ್ಸ್ ಬರ್ತವ, ಕೆಲವೊಂದು ಸಬ್ಸ್ಟಾನ್ಷಿಯಲಿ ಸಿಮಿಲರ್ ಕ್ವೆಶನ್ಸ್ ಬರ್ತದೆ. ಆದರೆ KPSC ಯ ವಿಶೇಷತೆ ಏನು ಅಂತಂತಂದ್ರೆ ನಮ್ಮ ಕ್ವೆಶನ್ಸ್ ಮೋರ್ ಫ್ಯಾಕ್ಚುಯಲ್ ನೇಚರ್ ಅಲ್ಲಿ ಇರ್ತದೆ. ಸೊ ಅದೆಲ್ಲ ಓವರ್ ವ್ಯೂ ಆಗಿ ಹೇಗಿರುತ್ತೆ ಏನಿರುತ್ತೆ ಅಂತಕ್ಕಂಥದ್ದನ್ನ ನಾವು ಇವತ್ತಿನ ಈ ತರಗತಿಯಲ್ಲಿ ಕರೆಂಟ್ ಅಫೇರ್ಸ್ ನ ಇನ್ ಡೀಟೇಲ್ ಆಗಿ ಹೇಗೆ ಅಪ್ರೋಚ್ ಮಾಡಬೇಕು ಅಂತಕ್ಕಂಥದ್ದನ್ನ ನೋಡೋಣ. ಹೇಗೆ ಅಪ್ರೋಚ್ ಮಾಡಬೇಕು ಅಂತಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಕ್ವೆಶನ್ಸ್ ಕೊಡ್ತಾರೆ ಅಂತಕ್ಕಂಥದ್ದನ್ನ PYQ ಸಹಾಯದಲ್ಲಿ ನೋಡೋಣ. ಸೊ ಆ ಒಂದು ಅಂಶಗಳನ್ನ ನಾವು ಹೇಗೆ ಪ್ರಿಪೇರ್ ಆಗಬೇಕು ಅಂತಕ್ಕಂಥದ್ದನ್ನು ನಾವು ನೋಡೋಣ. ಅದೇ ರೀತಿಯಾಗಿ ಜಿಯೋಗ್ರಫಿ ಸಬ್ಜೆಕ್ಟ್ ಅನ್ನ ಹೇಗೆ ಪ್ರಿಪೇರ್ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಈ ತರಗತಿಯಲ್ಲಿ ನೋಡೋಣ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ಓವರ್ ಆಲ್ ಒಂದು ಸಿಲೆಬಸ್ಸಿನ ಬ್ರೀಫ್ ಓವರ್ ವ್ಯೂ ಬೇಕಾಗ್ತದಲ್ವಾ? ಸೊ ಆದ್ರಿಂದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಪ್ರಚಲಿತ ವಿದ್ಯಮಾನಗಳೇನಿವೆ ಇದು ನಮ್ಮ ಪ್ರಮುಖವಾಗಿರ್ತಕ್ಕಂತಹ ಟಾಪಿಕ್, ಹಾಗೂ ಇದು 40 ಕ್ವೆಶನ್ ಗಳನ್ನ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಅಥವಾ ಈ ಒಂದು ವಿಷಯದ ಮೇಲೆ ಕೇಳಲಾಗ್ತದೆ. ನೋಡಿ, ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಏನಂದ್ರೆ ಇದು ಒಂಥರ ಓಪನ್ ಎಂಡೆಡ್ ಚಲನಚಿತ್ರಗಳ ತರ, ಮೂವೀಸ್ ತರ. ಅಂದ್ರೆ ಏನು, ಅದರಲ್ಲಿ ಕ್ಲಿಯರ್ ಬೌಂಡರೀಸ್ ಅಂತಕ್ಕಂಥದ್ದಿಲ್ಲ, ಇಲ್ಲಿಂದ ಇಲ್ಲಿವರೆಗೇನೆ ಅಂತಕ್ಕಂಥದ್ದಿಲ್ಲ. ಅಂದ್ರೆ ಒಂಥರ ಏನಂತ ಕರಿತೀವಿ, ಯೂನಿವರ್ಸ್ ತರ. ದೇರ್ ಇಸ್ ನೋ ಎಂಡ್, ಎನಿಥಿಂಗ್ ಕೆನ್ ಬಿ ಆಸ್ಕ್ಡ್ ಅಂಡ್ ಎವ್ರಿಥಿಂಗ್ ಕೆನ್ ಬಿ ಆಸ್ಕ್ಡ್ ಅಲ್ವಾ? ಸೊ ಹಾಗಂತ ಎಲ್ಲನೂ ಕೇಳ್ತಾರ, ಅದನ್ನ ನೀಟಾಗಿ PYQ ಬೇಸಿಸ್ ಮೇಲೆ ನಾವು ಅನಲೈಸ್ ಮಾಡ್ಬೇಕಾಗತ್ತೆ. ಆ ಒಂದು ವಿಷಯವನ್ನು ನಾವು ಇವತ್ತು ಮಾಡೋಣ. ಅದೇ ರೀತಿಯಾಗಿ ಮಾನವಿಕ ಶಾಸ್ತ್ರಗಳೇನಿದೆ, ಹ್ಯುಮ್ಯಾನಿಟೀಸ್ ಏನಿದೆ, ಅದರಲ್ಲಿ ಪ್ರಮುಖವಾಗಿ ಹಿಸ್ಟ್ರಿ ಆಫ್ ಇಂಡಿಯಾ ಅಂದ್ರೆ ಭಾರತದ ಇತಿಹಾಸವನ್ನ, ಕರ್ನಾಟಕವನ್ನ ಗಮನದಲ್ಲಿರಿಸಿಕೊಂಡು ಒಂದು ಪ್ರಮುಖ ಪ್ರದೇಶ ಪ್ರಾಮುಖ್ಯತೆಯನ್ನ ಯಾರಿಗೆ ಕೊಡ್ಬೇಕು ನಾವು? ಕರ್ನಾಟಕದ ಇತಿಹಾಸಕ್ಕೆ ಅಥವಾ ಕರ್ನಾಟಕ ಹಿಸ್ಟ್ರಿಗೆ ಒಂದು ಸ್ಪೆಷಲ್ ಎಂಫಸೈಸ್ ಅನ್ನ ಕೊಟ್ಟು ಭಾರತದ ಇತಿಹಾಸವನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಏನು ಭಾರತದ ಇತಿಹಾಸ ಅಂತಂದ್ರೆ ನಾವು ಎಲ್ಲಿಂದ ಶುರು ಮಾಡ್ಬೇಕು? ಏನ್ಷಂಟ್ ಹಿಸ್ಟ್ರಿಯಿಂದ ಹಿಡಿದು ಮಾಡರ್ನ್ ಹಿಸ್ಟ್ರಿಯವರೆಗೂ ವಿತ್ ಸ್ಪೆಷಲ್ ಎಂಫಸಿಸ್ ಆನ್ ಕರ್ನಾಟಕ ಹಿಸ್ಟ್ರಿ ನಾವು ಓದ್ಬೇಕಾಗುತ್ತೆ ಸ್ನೇಹಿತರೆ. ಹೇಗೆ ಇದರಲ್ಲಿ ನೋಡಿ ಸಿಲೆಬಸ್ ಅಲ್ಲೇ ಗಮನ ಕೊಟ್ಟಿದ್ದಾರೆ. ಸೋಷಿಯಲ್, ಇಕಾನಾಮಿಕ್, ಕಲ್ಚರಲ್, ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ಓದಿ ಅಂತಂದ್ರೆ, ನೀವು ಫಾರ್ ಎಕ್ಸಾಂಪಲ್ ಇವಾಗ ಸಿಂಧು ನಾಗರಿಕತೆ ಅಥವಾ ವೇದಗಳ ಕಾಲದ ಕುರಿತಾಗಿ ಓದ್ತಾ ಇದ್ದೀರಾ ಅಂತಂದ್ರೆ ಕೇವಲ ಅದರ ಇತಿಹಾಸ ಎಲ್ಲಿನಿಂದ ಎಲ್ಲಿವರೆಗೂ ಅಷ್ಟೇ ಅಲ್ಲ, ಆ ಒಂದು ವೇದಗಳ ಕಾಲದ ಸಂಸ್ಕೃತಿ ಹೇಗಿತ್ತು, ಹೌದಾ, ರಾಜನೀತಿ ಅಥವಾ ಪಾಲಿಟಿ ಹೇಗಿತ್ತು, ಅದೇ ರೀತಿಯಾಗಿ ಅಲ್ಲಿನ ಆರ್ಥಿಕತೆ ಅಥವಾ ಇಕಾನಮಿ ಹೇಗಿತ್ತು, ಹಾಗೆಯೇ ಅಲ್ಲಿನ ಸಾಮಾಜಿಕ ಅಂಶಗಳೇನೇನು ಅಥವಾ ಸೋಷಿಯಲ್ ಆಸ್ಪೆಕ್ಟ್ಸ್ ಹೇಗಿತ್ತು ಅಂತಕ್ಕಂತಹದ್ದನ್ನು ಸಹ ನೀವು ಗಮನದಲ್ಲಿ ಇಟ್ಕೊಂಡು ಹೋಗ್ತೀರಾ. ಸೊ ಇಂಥ ಸಿಚುವೇಶನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ನಂಬರ್ 1 ಇಯರ್ಸ್ ಅಥವಾ ಡೇಟ್ಸ್ ಇಂಪಾರ್ಟೆಂಟ್ ಆಗ್ತದೆ. ನಂಬರ್ 2 ಕೆಲವೊಂದು ಸ್ಪೆಷಲೈಸ್ಡ್ ಟರ್ಮ್ಸ್ ಇರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ವೇದಿಕ್ ಪೀರಿಯಡ್ ಅಲ್ಲಿ ರಾಜ್ ಅಂತಕ್ಕಂಥ ಒಂದು ಸಿಂಪಲ್ ಆಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಒಂದು ವರ್ಡ್ ಬರುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಟರ್ಮ್ಸ್ ಅಲ್ಲಿನ ಅಡ್ಮಿನಿಸ್ಟ್ರೇಷನ್ ಅಥವಾ ಏನಂತ ಕರಿತೀವಿ ನಾವು ಆಡಳಿತ ಹೇಗಿತ್ತು ಅಂತಕ್ಕಂತಹದನ್ನ ನಾವು ನೋಡ್ತೀವಿ. ಸೊ ಆಡಳಿತ, ಇಯರ್ಸ್, ಆಮೇಲೆ ಸ್ಪೆಷಲ್ ಟರ್ಮ್ಸ್, ಮತ್ತೆ ಅಲ್ಲಿನ ಸಂಸ್ಕೃತಿ, ಕಲ್ಚರಲ್ ಆಸ್ಪೆಕ್ಟ್ಸ್ ಅಲ್ಲಿ ಯಾವ ದೇವಾಲಯಗಳ ನಿರ್ಮಾಣವಾಯಿತು, ಯಾವ ಸಾಹಿತ್ಯ ರಚನೆ ಆಯಿತು, ಈ ಎಲ್ಲಾ ಫ್ಯಾಕ್ಟ್ಸ್ ಅನ್ನು ನಾವು ಹಿಸ್ಟ್ರಿಯಲ್ಲಿ ನೋಡ್ಬೇಕಾಗ್ತದೆ. ಇದನ್ನ ಹೊರತುಪಡಿಸಿ ಇನ್ನೇನೇನಿದೆ ಸಬ್ಜೆಕ್ಟ್ಸ್ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ನೋಡಿ, ವರ್ಲ್ಡ್ ಜಿಯೋಗ್ರಫಿ ಅಂಡ್ ಜಿಯೋಗ್ರಫಿ ಆಫ್ ಇಂಡಿಯಾ ವಿತ್ ದಿ ಫೋಕಸ್ ಆನ್ ಜಿಯೋಗ್ರಫಿ ಆಫ್ ಕರ್ನಾಟಕ. ನೋಡಿ, ಕರ್ನಾಟಕದ ಫಸ್ಟ್ ಆಫ್ ಆಲ್ ಜಾಗತಿಕ ಭೂಗೋಳಶಾಸ್ತ್ರ ಹಾಗೆಯೇ ಭಾರತದ ಭೂಗೋಳಶಾಸ್ತ್ರ, ಇದರಲ್ಲೂ ಸಹ ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನವನ್ನ ನೀವು ವಹಿಸಬೇಕು ಅಂತಕ್ಕಂಥದ್ದನ್ನ KPSC ಹೇಳ್ಬಿಟ್ಟಿದೆ. ಸೊ ಇದರ ಕುರಿತಾಗಿಯೂ ಸಹ ಹೇಗೆ ಅಪ್ರೋಚ್ ಅನ್ನ ಇರೋಣ
ಜಿಯೋಗ್ರಫಿ ಕ್ವೆಶನ್ಸ್ ಯಾವ ರೀತಿ ಕೇಳ್ತಾ ಇದ್ದಾರೆ, ಆ ಕ್ವೆಶನ್ಸ್ ನ ಬೇಸಿಸ್ ಮೇಲೆ ನಾವು ಸಿಲೆಬಸ್ ಅನ್ನ ಹೇಗೆ ಡಿವೈಸ್ ಮಾಡಬಹುದು, ಆ ಸಿಲೆಬಸ್ ಅನ್ನ ನೀವು ಹೇಗೆ ಪ್ರಿಪೇರ್ ಆಗ್ಬೇಕು ಅಂತಕ್ಕಂಥದ್ದನ್ನ ನಾವಿವತ್ತು ನೋಡೋಣ. ಪ್ರಮುಖವಾಗಿ ಕರೆಂಟ್ ಅಫೇರ್ಸ್ ಹಾಗೆ ಜಿಯೋಗ್ರಫಿ. ಆಯ್ತಾ? ಅಲಾಂಗ್ ವಿತ್ ದೀಸ್ 3 ಪಾರ್ಟ್ಸ್ ಇಂಡಿಯನ್ ಪಾಲಿಟಿ ಮತ್ತು ಇಕಾನಮಿ ಅಂತಕ್ಕಂಥದ್ದು ಒಂದು ಪ್ರಮುಖ ಅಂಶವೂ ಸಹ ನಮಗೆ ಪೇಪರ್ 1 ಅಲ್ಲಿ ಇನ್ಕ್ಲೂಡ್ ಆಗಿದೆ. ನೋಡಿ, ಕರೆಂಟ್ ಅಫೇರ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ 40 ಕ್ವೆಶನ್ಸ್ ಬಂದ್ರೆ ಈ 2 ರಿಂದ 4ನೇ ಸೆಕ್ಷನ್ಸ್ ಇದಾವಲ್ವಾ, ನಮ್ಮ ಹ್ಯುಮ್ಯಾನಿಟೀಸಿನ ಹಿಸ್ಟ್ರಿ ಆಗಿರಬಹುದು, ಜಿಯೋಗ್ರಫಿ ಆಗಿರಬಹುದು, ಪಾಲಿಟಿ ಮತ್ತು ಇಕಾನಮಿ, ಇವೆಲ್ಲ ಸೇರಿ 60 ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಸರಿಸುಮಾರು ಎವ್ರಿ ಸೆಕ್ಷನ್ ಅಲ್ಲಿ 15 ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಸೊ ಆದ್ದರಿಂದ ಒಂದು ಒಳ್ಳೆ ಸ್ಕೋರ್ ನಿಮಗೆ ಬೇಕು ಅಂತಂದ್ರೆ ದೀಸ್ ಏರಿಯಾಸ್ ಬಿಕಮ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ ಅಲ್ವಾ? ಸೊ ಪ್ರಾರಂಭಿಸೋಣ. ನೋಡಿ, ಅದಕ್ಕಿಂತ ಮುಂಚೆ ಇದು ಪೇಪರ್ 2 ನ ಓವರ್ ವ್ಯೂ. ಇದನ್ನ ನಾವು ಪೇಪರ್ 2 ಡಿಸ್ಕಸ್ ಮಾಡುವಾಗ ನೋಡ್ಕೊಂಡು ಮುಂದುವರ್ಸೋಣ. ಸರಿ, ಹಾಗಿದ್ರೆ ಪೇಪರ್ 1 ಕರೆಂಟ್ ಅಫೇರ್ಸ್ ಹೇಗಪ್ಪ ಕ್ವೆಶನ್ಸ್ ಕೇಳ್ತಾರೆ, ಎಷ್ಟು ಕ್ವೆಶನ್ಸ್ ಕೇಳಿದ್ರು, 40 ಕ್ವೆಶನ್ಸ್ ಕೇಳ್ತೀವಿ ಅಂತಕ್ಕಂತಹದನ್ನ KPSC ಆಲ್ರೆಡಿ ಹೇಳಿದ್ದಾರೆ. 40 ಕ್ವೆಶನ್ಸ್ ಅನ್ನ ಸೀದಾ ಕೇಳ್ತಾರ? ಇಲ್ಲ. ನಾನು ಜಸ್ಟ್ ಹಿಂದಿನ 2 ಪ್ರಶ್ನೆ ಪತ್ರಿಕೆಗಳನ್ನ ನೀವು ಪೇಪರ್ 1 ಗಮನಿಸಿದಾಗ ಇಲ್ಲಿ ನೋಡಿ, ಡೈರೆಕ್ಟ್ ಕ್ವೆಶನ್ಸ್ ಸರಿಸುಮಾರು 36 ಮತ್ತು 30 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಡೈರೆಕ್ಟ್ ಮತ್ತು ಸಿಂಪಲ್ ಕ್ವೆಶನ್ಸ್. ಸೊ ಈ ಕ್ವೆಶನ್ಸ್ ಗಳನ್ನ ಯಾವ ರೀತಿ ಕೇಳ್ತಾರೆ ಅಂತಕ್ಕಂಥದ್ದನ್ನ ನಾವು ಫಸ್ಟ್ ಆಫ್ ಆಲ್ ನೋಡೋಣ. ನೋಡಿ, ಇಂಟರ್ನ್ಯಾಷನಲ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತಂದ್ರೆ ಇವಾಗ ಇಂಟರ್ನ್ಯಾಷನಲ್ ನ್ಯೂಸ್ ಅಲ್ಲಿ ಇರ್ತಕ್ಕಂಥ ಸುದ್ದಿಗಳಾಗಿರಬಹುದು, ಜಿಯೋಗ್ರಫಿ ಆಗಿರ್ಬೋದು, ಯಾವುದೋ ದೇಶದಲ್ಲಿ ದಂಗೆಗಳಾಗ್ತಾ ಇವೆ, ಅಥವಾ ಗಾಜಾ ಇಸ್ರೇಲಿನ ನಡುವೆ ನಡೀತಿರ್ತಕ್ಕಂಥ ಯುದ್ಧಗಳಾಗಿರಬಹುದು, ಅಥವಾ ಇಂಡೋ ಪೆಸಿಫಿಕ್ ಓಷನ್ ಅಲ್ಲಿ ಏನೋ ಒಂದು ಬಿಕ್ಕಟ್ಟು ಎದುರಾಗಿದೆ, ಅಥವಾ ರೆಡ್ ಸಿ ಕುರಿತಾಗಿರ್ಬಹುದು. ಸೊ ಇದೆಲ್ಲ ನ್ಯೂಸ್ ಸಹ ಇಂಟರ್ನ್ಯಾಷನಲ್ ನ್ಯೂಸ್ ಏನಿದೆ ಅದೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗ್ತದೆ. ಎಲ್ಲಿಂದ ಓದ್ಬೇಕು? ಅಟ್ ಲೀಸ್ಟ್ ನಾವು ಲಾಸ್ಟ್ 1 year ಇಂದಾದ್ರೂ ಥರೋಲಿ ಕವರ್ ಮಾಡ್ಬೇಕಾಗ್ತದೆ. ಓಕೆನಾ? ಸೊ ನೋಡಿ, 30 ರಿಂದ 36 ಕ್ವೆಶನ್ಸ್ ಡೈರೆಕ್ಟ್ ಯೆಟ್ ಸಿಂಪಲ್ ಕ್ವೆಶನ್ಸ್, GK ಅನ್ನ ಹೊರತುಪಡಿಸಿ. ಆಯ್ತಾ? ಸರಿ, ಹಾಗಿದ್ರೆ ಯಾವ ರೀತಿಯಾಗಿರ್ತಕ್ಕಂತಹ ಕ್ವೆಶನ್ಸ್ ಅನ್ನ, ಯಾವ ಏರಿಯಾಸ್ ನಿಂದ ಕ್ವೆಶನ್ಸ್ ಅನ್ನ ಕೇಳ್ತಾರೆ ಅಂತಕ್ಕಂಥದ್ದನ್ನ ನಾವು ನೋಡೋಣ. ನೋಡಿ, ಇಂಟರ್ನ್ಯಾಷನಲ್ ನ್ಯೂಸ್. ಏನು ಇಂಟರ್ನ್ಯಾಷನಲ್ ನ್ಯೂಸ್? ಫಾರ್ ಎಕ್ಸಾಂಪಲ್, ಯಾವುದೋ ದೇಶದಲ್ಲಿ ಇತ್ತೀಚೆಗೆ ಹೊಸದಾಗಿ ಒಬ್ರು ಪ್ರಧಾನಿ ಆಯ್ಕೆಯಾದ್ರು. ಆ ದೇಶ ಮತ್ತು ಆಯ್ಕೆಯಾದ ಪ್ರಧಾನಿಯ ಹೆಸರನ್ನು ಗುರುತಿಸಿ ಅಥವಾ ಹೇಳಿ ಅಥವಾ ಚೂಸ್ ಮಾಡಿ. ಸಿಂಪಲ್ ಕ್ವೆಶ್ಚನ್. ನೋಡಿ, KPSCಯ ಈ ಒಂದು ಪರೀಕ್ಷೆಯ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಮತ್ತು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಅಂತಂದ್ರೆ ಇದು ಏನು? ಫಸ್ಟ್ ಥಿಂಗ್, ಸಿಂಪಲ್ ಕ್ವೆಶನ್ಸ್ ಇರ್ತದೆ ಮತ್ತು ಫ್ಯಾಕ್ಚುಯಲ್ ಕ್ವೆಶನ್ಸ್ ಇರ್ತದೆ. ಆಯ್ತಾ? ಅಂದ್ರೆ ಇದರಲ್ಲಿ ನಿಮಗೆ ಜಾಸ್ತಿ ತಲೆ ಓಡಿಸುವ ಅವಶ್ಯಕತೆ ಇಲ್ಲ ಪರೀಕ್ಷೆಯ ದಿನ, ಪರೀಕ್ಷೆ ಕೊಠಡಿಯಲ್ಲಿ. ಓಕೆನಾ? ಸೊ ಏನಾದ್ರೂ ಇರ್ಲಿ, ನಿಮ್ಗೆ ಏನಾಗ್ಬೇಕು? ಸಿಂಪಲ್ ಆಗಿರ್ತಕ್ಕಂಥ ಕ್ವೆಶನ್ ಇರುತ್ತೆ, ಫ್ಯಾಕ್ಚುಯಲ್ ಕ್ವೆಶನ್ ಇರುತ್ತೆ. ಅದು ನಿಮಗೆ ಗೊತ್ತಿದ್ರೆ ನೋಡಿದ ತಕ್ಷಣ ಟಿಕ್ ಮಾಡ್ಬಿಡ್ಬಹುದು. ಆದರೆ ತುಂಬಾ ಸಿಂಪಲ್ ಮತ್ತು ಫ್ಯಾಕ್ಚುಯಲ್ ಇರೋದ್ರಿಂದ ಇಫ್ ಯು ನೋ ಇಟ್ ದೆನ್ ಓನ್ಲಿ ಯು ಕ್ಯಾನ್ ಆನ್ಸರ್. ಇಲ್ಲಿ ಗೆಸ್ ವರ್ಕ್ ಮಾಡಲಿಕ್ಕೆ ಅಥವಾ ಲಾಜಿಕ್ ಅನ್ನ ಯೂಸ್ ಮಾಡುವಂತಹ ಸ್ಕೋಪ್ ತುಂಬಾ ಕಡಿಮೆ. ಓಕೆ? ಸೊ ಇದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಯಾವಾಗ? ವೆನ್ ಯು ನೋ ಇಟ್. ಇದು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಯಾವಾಗ? ವೆನ್ ಯು ಡೋಂಟ್ ನೋ ಅಂಡ್ ಯು ವಾಂಟ್ ಟು ಡೂ ಗೆಸ್ ವರ್ಕ್. ಸೊ ವೆನ್ ಯು ನೋ ಇಟ್ ಅಂತಕ್ಕಂಥ ಆಸ್ಪೆಕ್ಟ್ ಅನ್ನ ನಾವು ಜಾಸ್ತಿ ಪ್ರೊಬೇಬಲ್ ಮಾಡಬೇಕು ಅಂದಾಗ್ಲೇ ನಾವೇನ್ ಮಾಡಬೇಕು? ನಂಬರ್ 1, ತುಂಬಾ ಕಷ್ಟಪಡ್ಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ನಂಬರ್ 2 ಏನು ಅಂತಂದ್ರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಗಳ ಸಹಾಯವನ್ನ ನೀವು ತೆಗೆದುಕೊಳ್ಬಹುದು. ಫಾರ್ ಎಕ್ಸಾಂಪಲ್ KS ಗುರುಜಿ. ಓಕೆನಾ? ಸೊ ಇಂಟರ್ನ್ಯಾಷನಲ್ ನ್ಯೂಸ್ ಗಳನ್ನ ನೀವು ಗಮನದಲ್ಲಿಟ್ಕೊಳ್ಳಿ. ಈಗ ಪಾಸ್ಟ್ 1 year ನಿಂದ ನ್ಯೂಸ್ ಪೇಪರ್ಸ್ ಅನ್ನ ಓದ್ತಾ ಇದ್ದೀರಾ ಅಂತಂತಂದ್ರೆ ವೆಲ್ ಅಂಡ್ ಗುಡ್. ಓದ್ತಾ ಇಲ್ಲ ಅಂತಂತಂದ್ರೆ ಅಟ್ ಲೀಸ್ಟ್ ಯಾವ್ದಾದ್ರು ಮಂತ್ಲಿ ಮ್ಯಾಗಝೀನ್ಸ್ ಅನ್ನ ಎತ್ಕೊಂಡು ಅವುಗಳಲ್ಲಿ ಇಂಟರ್ನ್ಯಾಷನಲ್ ನ್ಯೂಸ್ ಅಲ್ಲಿ ಏನೇನ್ ಕವರ್ ಆಗಿದೆ ಅದನ್ನ ಆದಷ್ಟು ಕವರ್ ಮಾಡ್ಲಿಕ್ಕೆ ಪ್ರಯತ್ನಿಸಬೇಕು. ಅದೇ ರೀತಿಯಾಗಿ ಪ್ಲೇಸಸ್ ಇನ್ ನ್ಯೂಸ್. ಆಯ್ತಾ? ಇವಾಗ ಯಾವುದು ಅಮೆರಿಕಾದಲ್ಲಿರ್ತಕ್ಕಂತಹ ಯಾವುದೋ ಒಂದು ನ್ಯಾಷನಲ್ ಪಾರ್ಕ್ ಅಥವಾ ನದಿ ನ್ಯೂಸ್ ಅಲ್ಲಿತ್ತು, ಅಥವಾ ಅಮೆಝಾನ್ ಫಾರೆಸ್ಟ್ ನ್ಯೂಸ್ ಅಲ್ಲಿ ಇತ್ತು. ಓಕೆನಾ? ಇವಾಗ ಗಾಜಾ ಸ್ಟ್ರಿಪ್ ಅಲ್ಲಿ ನಡೆದಿರ್ತಕ್ಕಂತಹ ಕೆಲವೊಂದು ಕಾನ್ಫ್ಲಿಕ್ಟ್ ಝೋನ್ಸ್ ನ್ಯೂಸ್ ಅಲ್ಲಿ ಇತ್ತು, ಅಥವಾ ಉಕ್ರೇನಿನ ಯಾವುದೋ ಒಂದು ಪ್ರದೇಶ ನ್ಯೂಸ್ ಅಲ್ಲಿ ಇತ್ತು. ಅವುಗಳನ್ನ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕೇಳುವಂತ ಸಾಧ್ಯತೆ ಹೆಚ್ಚು. ಸೊ ಆದ್ರಿಂದ ಪ್ಲೇಸಸ್ ಇನ್ ನ್ಯೂಸ್ ಅನ್ನು ಸಹ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಬಾಡೀಸ್ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಇರಬಹುದು, ಆಯ್ತಾ,
ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇರಬಹುದು, ಅದೇ ರೀತಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇರಬಹುದು, ಯಾವುದೇ ರೀತಿಯಾಗಿರ್ತಕ್ಕಂತಹ ಇಂಟರ್ನ್ಯಾಷನಲ್ ಬಾಡೀಸ್ ಅವುಗಳ ಬಗ್ಗೆ ಫ್ಯಾಕ್ಟ್ಸ್ ಅನ್ನ ಅಥವಾ ಕರೆಂಟ್ ಅಫೇರ್ಸ್ ಅನ್ನ, ಅವುಗಳ ಇನಿಷಿಯೇಟಿವ್ಸ್ ಅನ್ನ ಇವರು ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಒನ್ ನೇಷನ್ ಈ ರೀತಿಯಾಗಿರ್ತಕ್ಕಂಥ, ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ನ ಯಾವುದೋ ಒಂದು ಇನಿಷಿಯೇಟಿವ್ ಇದೆ ಅಂತ ತಿಳಿದುಕೊಳ್ಳೋಣ. ಅದರ ಕುರಿತಾಗಿ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಈ ರೀತಿಯಾಗಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ನ ತಗೊಳ್ತು. ಆ ಒಂದು ಇನಿಷಿಯೇಟಿವ್ ನ ಹೆಸರೇನು? ಆಪ್ಷನ್ಸ್ 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ಆಯ್ತಾ? ಸೊ ಆ ರೀತಿಯಾಗಿರ್ತಕ್ಕಂಥ ಕ್ವೆಶನ್ಸ್. ಅದೇ ರೀತಿಯಾಗಿ ನ್ಯಾಷನಲ್ ನ್ಯೂಸ್ ಅಂತಂದ್ರೆ ಏನು? ಓಕೆ, ಇವಾಗ ಈ ವರ್ಷದ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರ ಈ ಒಂದು ಆಕ್ಟ್ ಅನ್ನ ಪಾಸ್ ಮಾಡಿತು. ಇದರ ಪ್ರಮುಖ ಉದ್ದೇಶವೇನು? ಆಯ್ತಾ? ಈ ಒಂದು ಪ್ರಮುಖ ಉದ್ದೇಶವನ್ನ ಇಟ್ಕೊಂಡಿರ್ತಕ್ಕಂಥ ಯಾವ ಒಂದು ವಿಧಿಯನ್ನ ಸರ್ಕಾರ ಈ ವರ್ಷದ ಪಾರ್ಲಿಮೆಂಟರಿ ಸೆಷನ್ ಅಲ್ಲಿ ಪಾಸ್ ಮಾಡ್ತು ಅಂತಕ್ಕಂತಹದನ್ನು ನೀವು ನೋಡಬಹುದು. ಸೊ ನ್ಯೂಸ್ ಅಲ್ಲಿ, ನ್ಯಾಷನಲ್ ನ್ಯೂಸ್ ಅಲ್ಲಿ ಜಿಯೋಗ್ರಫಿ, ಇಕಾನಮಿಕ್ಸ್, ಸ್ಕೀಮ್ಸ್, ಗವರ್ನಮೆಂಟ್ ಮೆಷರ್ಸ್, ಆಯ್ತಾ? ಅಷ್ಟೇ ಅಲ್ಲದೆ ಯಾವುದೇ ಘಟನೆ, ದೇಶದಲ್ಲಿ ನಡೆದಿರ್ತಕ್ಕಂಥ ಯಾವುದೇ ಘಟನೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆರ್ಗನೈಸೇಷನ್ಗೆ ಯಾರು ಆಯ್ಕೆಯಾಗಿದ್ದಾರೆ ಅಂತ ತಿಳಿದುಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ಹೊಸದಾಗಿ ಒಬ್ರು ಇಲೆಕ್ಷನ್ ಕಮಿಷನರ್ ಅಥವಾ ಚೀಫ್ ಎಲೆಕ್ಷನ್ ಕಮಿಷನರ್ ನೇಮಕ ಆಯ್ತು, ಅದನ್ನು ಸಹ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಓಕೆನಾ? ಸೊ ಅದೇ ರೀತಿ ನ್ಯಾಷನಲ್ ಸ್ಕೀಮ್ಸ್, ಪಾಲಿಸೀಸ್ ಅಂಡ್ ಇನಿಷಿಯೇಟಿವ್ಸ್, ಇದೇನಿದೆ ಸೋಷಿಯಲ್ ಸೆಕ್ಟರ್ ಸ್ಕೀಮ್ಸ್ ಅಂತಕ್ಕಂಥ ಒಂದು ಟಾಪಿಕ್ ಇದೆ, ಸೋಷಿಯಲ್ ಸೆಕ್ಟರ್ ಸ್ಕೀಮ್ಸ್. ಸೊ ಈ ಒಂದು ಸೋಷಿಯಲ್ ಸೆಕ್ಟರ್ ಸ್ಕೀಮ್ಸ್ ಟಾಪಿಕ್ ಅಲ್ಲೂ ಸಹ ಇದು ಕವರ್ ಆಗಿ ಬಿಡುತ್ತೆ. ಅಂದ್ರೆ ನೀವು ಪ್ರಸ್ತುತ ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತಕ್ಕಂತಹ, ಆಯ್ತಾ, ವಿದ್ಯಮಾನದಲ್ಲಿ ಇರ್ತಕ್ಕಂತಹ ಕೆಲವೊಂದು ಸ್ಕೀಮ್ ಗಳನ್ನ ನೀವು ಕರೆಕ್ಟ್ ಆಗಿ ಓದಿದ್ರೆ ಅದು ಓವರ್ಲ್ಯಾಪಿಂಗ್, ಇಲ್ಲಿಗೂ ನಿಮಗೆ ಹೆಲ್ಪ್ ಆಗ್ತದೆ, ಆ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ಗೂ ನಿಮ್ಗೆ ಹೆಲ್ಪ್ ಆಗುತ್ತೆ. ನೋಡಿ, ಅವ್ರು ಸೆಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ KPSC, ನಿಜ. ಹಾಗಂತ ಕ್ವೆಶನ್ ಪೇಪರ್ ಅಲ್ಲೂ ಸೆಕ್ಷನ್ಸ್ ಅನ್ನ ಕೊಡಲ್ಲ, ಎಲ್ಲ ಮಿಕ್ಸ್ ಮಾಡೇ ಕೊಡ್ತಾರೆ, ಕರೆಕ್ಟಾ? ಸೊ ಇದನ್ನ ಇದು ಕೇವಲ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿರೋದು, ಇದು ಕೇವಲ ಸೋಷಿಯಲ್ ಸೆಕ್ಟರ್ ಸ್ಕೀಮಿಗೆ ಸಂಬಂಧಪಟ್ಟಿದ್ದು ಅಂತ ನೀವು ಕ್ಲಿಯರ್ ಡಿಮಾರ್ಕೇಶನ್ ಮಾಡುವಂತದ್ದು ಕಷ್ಟ ಆಗ್ತದೆ. ಆದ್ದರಿಂದ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಹ್ಯಾವ್ ಅನ್ ಇಂಟಿಗ್ರೇಟೆಡ್ ಅಪ್ರೋಚ್. ಓಕೆನಾ? ನೆಕ್ಸ್ಟ್ ನೋಡಿ, ರಿಪೋರ್ಟ್ಸ್ ಅಂಡ್ ಇಂಡೈಸಸ್ ಅಂತಂದ್ರೆ ಯಾವುದು? ಇವಾಗ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಇರಬಹುದು, ಅಥವಾ ಜೆಂಡರ್ ಇನ್ಇಕ್ವಾಲಿಟಿ ರಿಪೋರ್ಟ್ ಇರಬಹುದು, ಅಥವಾ ನೀತಿ ಆಯೋಗನದ್ದೇ ಯಾವುದೇ ಹೊಸದಾಗಿರ್ತಕ್ಕಂಥ ರಿಪೋರ್ಟ್ಸ್ ಇರಬಹುದು. ಆ ರಿಪೋರ್ಟ್ಸ್ ಅನ್ನು ಸಹ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇದು ನೋಡಿ, ಈ ರಿಪೋರ್ಟ್ಸ್ ಆಗಿರಬಹುದು, ಸ್ಕೀಮ್ಸ್ ಆಗಿರಬಹುದು, ಇಂಟರ್ನ್ಯಾಷನಲ್ ನ್ಯೂಸ್, ಪ್ಲೇಸಸ್ ಇನ್ ನ್ಯೂಸ್, ಇವೆಲ್ಲದಕ್ಕೂ ನೀವು ನ್ಯೂಸ್ ಪೇಪರ್ ಅನ್ನ ಓದಿದ್ರೆ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಕಸ್ಮಾತ್ ಆಗಿ ಓದಿಲ್ಲ ಅಂತ ಅಂದ್ರೆ ಯಾವುದೇ ಮಾರ್ಕೆಟ್ ನಲ್ಲಿ ಲಭ್ಯವಿರುವಂತಹ ಕರೆಂಟ್ ಅಫೇರ್ಸ್ ಮ್ಯಾಗಝೀನ್ಸ್ ಅನ್ನ ನೀವು ರೆಫರ್ ಮಾಡಿಕೊಂಡು ಇವುಗಳನ್ನ ಕವರ್ ಮಾಡ್ಕೊಳ್ಬಹುದು. ಅಗೇನ್ ನಾನು ಹೇಳಿದ್ದೆ ನಿಮಗೆ, ಓಪನ್ ಎಂಡೆಡ್ ನಮ್ಮ ಈ ಕರೆಂಟ್ ಅಫೇರ್ಸ್ ಟಾಪಿಕ್ ಏನಿದೆ ಅದು ಓಪನ್ ಎಂಡೆಡ್ ಅಂತ. ಸೊ ನಾವು ಓದಿರೋದೇ ಬರುತ್ತೆ, ನಾವು 100 ಓದಿರ್ತೀವಿ ಅಥವಾ 1000 ಓದಿರ್ತೀವಿ, ಅದ್ರೊಳಗಡೆನೆ ಬರುತ್ತೆ ಅಂತಕ್ಕಂಥದ್ದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಮೆಜಾರಿಟಿ ಕ್ವೆಶನ್ಸ್ ಅನ್ನ, ಬಹುಶಃ ಭಾಗಶಃ ಕ್ವೆಶನ್ಸ್ ಅನ್ನ ನಾವು ನಮ್ಮ ಈ ಒಂದು ರೈಟ್ ಅಪ್ರೋಚ್ ನಿಂದ ಸಾಲ್ವ್ ಮಾಡಬಹುದು. ಓಕೆ ಅಲ್ವಾ? ಸೊ ನೆಕ್ಸ್ಟ್ ನೋಡಿ, GK ಅನ್ನು ಸಹ ಕೇಳ್ತಾರೆ, ಆಯ್ತಾ? ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ಸ್ ಇರುವಂತಹ ಸ್ಟೇಟ್ ಯಾವುದು? ಈ ರೀತಿಯಾಗಿರ್ತಕ್ಕಂಥ ಸಿಂಪಲ್ GK ಕ್ವೆಶನ್ಸ್ ಅನ್ನು ಸಹ ಇದೇ ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳುವಂತದ್ದು. ನೆಕ್ಸ್ಟ್ ನೋಡಿ, ಬಾಡೀಸ್ ಅಂಡ್ ದೇರ್ ಚೇರ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದಾವೆ. ಇದ್ರಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ಯಾವ್ದಾದ್ರು ಕಮಿಟೀಸ್ ಇರ್ತದೆ, ಕಮಿಟೀಸಿನ ಕುರಿತಾಗಿ, ಕಮಿಟೀಸ್ ಅಥವಾ ಕಮಿಷನ್ಸ್, ಇವುಗಳನ್ನು ಸಹ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಅವುಗಳ ಉದ್ದೇಶ ಮತ್ತು ಅವುಗಳನ್ನ ಹೆಡ್ ಮಾಡಿರ್ತಕ್ಕಂಥದ್ದು, ಅವುಗಳ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದಾರೆ. ಆಯ್ತು, ಹಾಗಿದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಬೇರೆ ಏನ್ ಕೇಳ್ತಾರೆ ನೋಡಿ. ಈಗ ಇದರಲ್ಲಿ ಈ ಪೇಪರ್ ಅನ್ನ ನೋಡಿದ್ವಿ, ಕರೆಂಟ್ ಅಫೇರ್ಸ್, ಹ್ಯುಮ್ಯಾನಿಟೀಸ್ ಅಲ್ಲಿ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಇಕಾನಮಿಕ್ಸ್ ಅಂತ 5 ಟಾಪಿಕ್ಸ್ ಅನ್ನ ಮುಖ್ಯವಾಗಿ ನೋಡಿದ್ವಿ. ಹಾಗಂತ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಕುರಿತಾಗಿ ಕ್ವೆಶನ್ಸ್ ಈ ಪೇಪರ್ ಅಲ್ಲಿ ಬರಲ್ವಾ? ಬಂದೇ ಬರುತ್ತೆ. ಆದರೆ ಕರೆಂಟ್ ಅಫೇರ್ಸಿನ ಪ್ರಮುಖವಾಗಿರ್ತಕ್ಕಂಥ ಒಂದು ಬ್ರಾಡ್ ಓವರ್ ವ್ಯೂ ಇದರಲ್ಲಿ, ಅಂದ್ರೆ ಸಬ್ಜೆಕ್ಟ್ ರಿಲೇಟೆಡ್ ಆಗಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಅನ್ನು ಸಹ ಕೇಳಲಾಗ್ತದೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಟೆಂಪಲ್ ನ್ಯೂಸ್ ಅಲ್ಲಿ ಇತ್ತು, ಅದರ ಹಿಸ್ಟ್ರಿಯನ್ನ ಇಲ್ಲಿ ಕೇಳಬಹುದು, ಹೌದಾ? ಸೊ ಪ್ರತಿಯೊಂದು ಹಿಸ್ಟ್ರಿಯನ್ನು ಓದೋದಕ್ಕಿಂತ ಇವಾಗ ನ್ಯೂಸ್ ಅಲ್ಲಿ ಇರ್ತಕ್ಕಂತಹ ಅದಕ್ಕೆ ಕನೆಕ್ಟ್ ಮಾಡಿ ಸ್ಟಾಟಿಕ್ ಅನ್ನ ಓದಿದ್ರೆ ನಿಮ್ಗೆ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡುವಂತಹ ಒಂದು ಪ್ರೊಬಬಿಲಿಟಿ ಹೆಚ್ಚ. ಇದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಏನು ಎನ್ವಿರಾನ್ಮೆಂಟ್ ಅಲ್ಲಿ
ಏನಿತ್ತು ಅಂದ್ರೆ ನ್ಯಾಷನಲ್ ಪಾರ್ಕ್ಸ್ ಅಥವಾ ಟೈಗರ್ ಸೆನ್ಸಸ್ ನ್ಯೂಸ್ ಅಲ್ಲಿ ಇತ್ತು ಅಂತ ತಿಳ್ಕೊಳ್ಳೋಣ. ಸೊ ಈ ಟೈಗರ್ ಸೆನ್ಸಸ್ ಅನ್ನ ಕೊಡುವಂತವ್ರು ಯಾರು, ಆ ಒಂದು ಬಾಡಿಯ ಆರ್ಗನೈಸೇಷನಲ್ ಸೆಟಪ್ ಏನು, ಆ ಬಾಡಿ ಯಾವ ಒಂದು ಸ್ಟ್ಯಾಟ್ಯೂಟ್ ಅಥವಾ ಕಾನೂನಿನ ಅಡಿಯಲ್ಲಿ ಅದನ್ನ ಮಾಡಲಾಯಿತು, ಇವೆಲ್ಲವನ್ನ ನೀವು ಆಸ್ ಅ ಹೋಲ್ ಎನ್ವಿರಾನ್ಮೆಂಟ್ ಅಲ್ಲಿ ಓದೋದಕ್ಕಿಂತ ಮುಂಚೆ ಕರೆಂಟ್ ಅಫೇರ್ಸ್ ನಿಂದ ಕೆಲವೊಂದು ಆಯ್ದ ಅಂಶಗಳನ್ನ ಟಾಪಿಕ್ ಗಳನ್ನ ತೆಕ್ಕೊಂಡು ಅವುಗಳನ್ನ ನೀವು ಸ್ಟಾಟಿಕ್ ಪಾರ್ಟ್ ಜೊತೆಗೆ ಲಿಂಕ್ ಮಾಡಿ ಓದಿದ್ರೆ ನಿಮ್ಗೆ ಇನ್ನು ಸುಲಭವಾಗುತ್ತೆ. ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಹ ಆಯ್ತಾ. ಯಾವುದು ಫಾರ್ ಎಕ್ಸಾಂಪಲ್ ಚಂದ್ರಯಾನ 3 ಉಡಾವಣೆ ಆಗಿತ್ತು ಹೋದ ವರ್ಷ ಅಲ್ವಾ. ಸೊ ಅದ್ರ ಬಗ್ಗೆ ಕ್ವೆಶನ್ ಬಂದಾಗ ಇದಕ್ಕೆ ಉಪಯೋಗಿಸಿರ್ತಕ್ಕಂತಹ ರಾಕೆಟ್ ಯಾವುದು, ಆ ರಾಕೆಟಿನ ಕೆಲವೊಂದು ಅಂಶಗಳು, ಅದನ್ನ ನೀವು ಸೈನ್ಸ್ ಅಂಡ್ ಟೆಕ್ ಪೇಪರ್ 2 ಅಲ್ಲೇ ಕೇಳ್ಬೇಕು ಅಂತಕ್ಕಂಥ ಅವಶ್ಯಕತೆ ಇಲ್ಲ ಅಲ್ವಾ. ಅದಿಲ್ಲೂ ಕೇಳಬಹುದು ಬಿಕಾಸ್ ದಟ್ ಟಾಪಿಕ್ ವಾಸ್ ಇನ್ ನ್ಯೂಸ್ ಇನ್ ದಿ ನ್ಯಾಷನಲ್ ಚಾನೆಲ್ಸ್, ಕರೆಕ್ಟ್ ಅಲ್ವಾ. ಸೊ ಅದರಿಂದ ಅದನ್ನ ನೀವು ಸಬ್ಜೆಕ್ಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅನ್ನು ಸಹ ಕೇಳ್ತಾರೆ. ಸೊ ಇದೆಲ್ಲದಕ್ಕೂ ಉದಾಹರಣೆಗಳನ್ನ ನೀವು ನೋಡ್ಬೇಕು ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ನ್ಯೂಸ್ಗೆ ಒಂದು ಪ್ರಶ್ನೆ ಕೇಳಿದ್ರು, ಏನು, ವಿಚ್ ಕಂಟ್ರಿ ರೀಸೆಂಟ್ಲಿ ಡಿಕ್ಲೇರ್ಡ್ ಎಮರ್ಜೆನ್ಸಿ ಇನ್ ಗ್ಯಾಲಪಗೋಸ್ ಐಲ್ಯಾಂಡ್ಸ್. ಸಿಂಪಲ್ ಕ್ವಶನ್ ಅಲ್ವಾ. ಅಕಸ್ಮಾತ್ ಆಗಿ ನೀವು ನ್ಯೂಸ್ ಪೇಪರ್ ಓದಿದ್ರೆ ಕ್ವಿಕ್ ಆಗಿ ಈ ಒಂದು ಕ್ವಶನ್ ಗೆ ಆನ್ಸರ್ ಮಾಡ್ಬಿಡ್ತಿದ್ರಿ. ಅದೇ ಗೊತ್ತಿಲ್ಲ ಅಂದ್ರೆ ಅಗೇನ್ ಗೆಸ್ ವರ್ಕ್, ಫಿನ್ಲ್ಯಾಂಡ್, ಸ್ವೀಡನ್, ಬಹಮಾಸ ಅಲ್ವಾ. ಸೊ ದಟ್ಸ್ ವೈ ಐ ಟೋಲ್ಡ್ ದಿಸ್ ಸೆಕ್ಷನ್ ಕ್ಯಾನ್ ಬಿ ದಿ ಮೋಸ್ಟ್ ಅಡ್ವಾಂಟೇಜಸ್ ಸೆಕ್ಷನ್ ಫಾರ್ ಯು ಆರ್ ದಿ ಮೋಸ್ಟ್ ಡಿಸ್ಅಡ್ವಾಂಟೇಜಸ್ ಸೆಕ್ಷನ್ ಫಾರ್ ಯು. ಆದ್ರಿಂದ ನೋಡಿ, ಈ ರೀತಿಯಾಗಿರ್ತಕ್ಕಂತಹ ಇಂಟರ್ನ್ಯಾಷನಲ್ ನ್ಯೂಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಿಂಪಲ್ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಈ ಕ್ವೆಶನ್ಸ್ ಅನ್ನ ಹೇಗೆ ನೀವು ಕವರ್ ಮಾಡಬೇಕು ಅಂದ್ರೆ, ಈಗಲಾದ್ರೂ ಡೈಲಿ ನ್ಯೂಸ್ ಪೇಪರ್ ಅನ್ನ ಓದುವ ಹವ್ಯಾಸವನ್ನ ಮಾಡ್ಕೊಳ್ಬೇಕು, ನಂಬರ್ 1. ನಂಬರ್ 2 ಏನು, ಮ್ಯಾಗಝೀನ್ಸ್. ಎಂತಹ ಮ್ಯಾಗಝೀನ್ಸ್, ಮಂತ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗಝೀನ್ಸ್ ಏನಿರುತ್ತೆ ಅವುಗಳನ್ನ ಕವರ್ ಮಾಡಬೇಕು. ನಂಬರ್ 3 PYQs ಅನ್ನ. ಯಾವ PYQs? ಫಸ್ಟ್ ಆಫ್ ಆಲ್ KPSC ಗೆಜೆಟೆಡ್ ಪ್ರೊಬೇಷನರ್ಸ್ ಇನ PYQs ಜೊತೆಗೆ ಇತ್ತೀಚೆಗೆ ನಡೆದಿರ್ತಕ್ಕಂತಹ ಇನ್ನುಳಿದಿರ್ತಕ್ಕಂತಹ ಗ್ರೂಪ್ ಸಿ ಎಕ್ಸಾಮ್ಗಳ ಪ್ರಶ್ನೆ ಪತ್ರಿಕೆಗಳನ್ನು ಸಹ ನೀವು ಈ ಒಂದು ಅಂಶಕ್ಕೆ ಸಹಾಯಕಾರಿಯಾಗುವಂತೆ ನೋಡಬಹುದು. ಓಕೆನಾ, ಕ್ಲಿಯರ್ ಅಲ್ವಾ ಇದು? ನೆಕ್ಸ್ಟ್ ನೋಡೋಣ. ಸರಿ, ಹಾಗಿದ್ರೆ ನೆಕ್ಸ್ಟ್ ನೋಡಿ, ನ್ಯಾಷನಲ್ ಲೆವೆಲ್ ನ್ಯೂಸಿನ ಕುರಿತಾಗಿ ಯಾವ ರೀತಿಯಾಗಿರ್ತಕ್ಕಂಥ ಕ್ವೆಶನ್ಸ್ ಕೇಳ್ತಾರಪ್ಪ ನೋಡಿ. ರೀಸೆಂಟ್ಲಿ ದಿ ಫಸ್ಟ್ ವುಮನ್ ಪೈಲಟ್ ಆಫ್ ಇಂಡಿಯನ್ ನೇವಿ ಡ್ಯಾಶ್ ಜಾಯಿನ್ ದಿ ನೇವಲ್ ಆಪರೇಷನ್ಸ್ ಇನ್ ಕೊಚ್ಚಿ ಟು ಫ್ಲೈ ದಿ ಇಂಡಿಯನ್ ನೇವಿ ಫಿಕ್ಸ್ಡ್ ವಿಂಗ್ ಡಾರ್ನಿಯರ್ ಸರ್ವೆಲೆನ್ಸ್ ಏರ್ಕ್ರಾಫ್ಟ್. ಕ್ಷಮಿಸಿ, ಅಕಸ್ಮಾತ್ ಆಗಿ ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಏನಾದ್ರು ವಿದ್ಯಾರ್ಥಿಗಳೇನಾದ್ರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದ್ರೆ, ಇದು ಡೈರೆಕ್ಟ್ಲಿ ಕ್ವೆಶನ್ ಪೇಪರ್ ಅನ್ನ KPSC ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡಿರ್ತಕ್ಕಂಥದ್ದು. 2020 ಪ್ರಿಲಿಮ್ಸ್ ನ ಪ್ರಶ್ನೆ ಪತ್ರಿಕೆ. ಇಂಗ್ಲಿಷ್ ಅಲ್ಲಿ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಇದೇ ಸೇಮ್ ಕ್ವೆಶನ್ ನಂಬರ್ ಅನ್ನ ನೀವು ಕನ್ನಡ ಮಾಧ್ಯಮದಲ್ಲಿ ಅಲ್ಲಿ ರೆಫರೆನ್ಸ್ ಗೆ ಬಳಸಬಹುದು. ಆಯ್ತಾ. ಸೊ ಫಸ್ಟ್ ವುಮನ್ ಪೈಲಟ್ ಆಫ್ ಇಂಡಿಯನ್ ನೇವಿ ಯಾರು, ಅವರು ಒಬ್ರು ಇದ್ದಾರೆ. ಅವರು ನೇವಲ್ ಆಪರೇಷನ್ಸ್ ಕೊಚ್ಚಿಯಲ್ಲಿ ಪ್ರಾರಂಭಿಸಿದ್ರು ಮತ್ತು ಫಿಕ್ಸ್ಡ್ ವಿಂಗ್ ಡಾರ್ನಿಯರ್ ಸರ್ವೆಲೆನ್ಸ್ ಏರ್ಕ್ರಾಫ್ಟ್ ಅನ್ನ ಅವರು ಹಾರಿಸಿದ್ರು. ಅವ್ರು ಯಾರು ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ. ಹೌದಾ? ಸೊ ನೋಡಿ, ಸಿಂಪಲ್ ಕ್ವೆಶನ್, ಬಟ್ ಗೊತ್ತಿದ್ರೆ ಮಾತ್ರ ನೀವು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ. ಗೆಸ್ ವರ್ಕ್ ಮಾಡಿದ್ರೆ ಅದೇ CSAT ನ ಪ್ರೊಬೆಬಿಲಿಟಿ ಅಂದ್ರೆ ಕೇವಲ 1/4 ಪ್ರೊಬೆಬಿಲಿಟಿ ಅಷ್ಟೇ ನೀವು ಕರೆಕ್ಟ್ ಆನ್ಸರ್ ಮಾಡುವಂಥದ್ದು ಅಲ್ವಾ. ಸೊ ಆ ರಿಸ್ಕ್ ಅನ್ನ ತೆಗೆದುಕೊಳ್ಳೋದು ಬೇಡ. ಆದ್ದರಿಂದ ಎಷ್ಟಾಗ್ತದೆ ಅಷ್ಟು ಕರೆಂಟ್ ಅಫೇರ್ಸ್ ಅನ್ನ ನೀವು ಆದಷ್ಟು ಇಮಿಡಿಯೇಟ್ಲಿ ಕವರ್ ಮಾಡ್ಕೊಳ್ಬೇಕು. ಓಕೆನಾ? ನೆಕ್ಸ್ಟ್ ನೋಡೋಣ. ನೋಡಿ, ನ್ಯಾಷನಲ್ ನ್ಯೂಸ್ ಅಲ್ಲಿ ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ. ಫಸ್ಟ್ ಕಪಲ್ ಇನ್ ದಿ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಟು ಅಚೀವ್ ದಿ ರ್ಯಾಂಕ್ ಆಫ್ ಲೆಫ್ಟಿನೆಂಟ್ ಜನರಲ್ ಈಸ್. ಸಿಂಪಲ್ ಕ್ವೆಶನ್. ಲೆಫ್ಟಿನೆಂಟ್ ಜನರಲ್ ಆ ಒಂದು ಹುದ್ದೆಯನ್ನ ಪಡೆದಿರ್ತಕ್ಕಂಥ, ಆ ಒಂದು ಟೈಟಲ್ ಅನ್ನ ಪಡೆದಿರ್ತಕ್ಕಂಥ ಮೊದಲ ಜೋಡಿ ಯಾರು ಇಂಡಿಯನ್ ಆರ್ಮ್ ಫೋರ್ಸಸ್ ಅಲ್ಲಿ ಅಂತಕ್ಕಂಥದ್ದು. ಅಗೇನ್ ಫ್ಯಾಕ್ಚುಯಲ್ ಕ್ವೆಶನ್, ನ್ಯೂಸ್ ಪೇಪರ್ ಅಲ್ಲಿ ಬಂದಿರುತ್ತೆ. ನ್ಯೂಸ್ ಪೇಪರ್ ಅನ್ನ ಅದಕ್ಕೆ ಗಮನದಲ್ಲಿ ಇಟ್ಕೊಂಡು ಓದಬೇಕು ಸ್ನೇಹಿತರೆ. ಅಕಸ್ಮಾತ್ ಆಗಿ ಓದಿಲ್ಲ ಅಂತಂದ್ರೆ ಇಟ್ಸ್ ಹೈ ಟೈಮ್ ಫಾರ್ ಯು ಟು ಕವರ್ ದಿ ಮ್ಯಾಗಝಿನ್ಸ್. ಮೇಡಮ್, ಎಲ್ಲ ಮ್ಯಾಗಝಿನ್ಸ್ ಅಲ್ಲಿ ಕವರ್ ಆಗುತ್ತಾ? ಇವೆಲ್ಲ ಅಂಶಗಳು ಕವರ್ ಆಗಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ನೋಡಿ. ನಮಗೆ ಕಟ್ ಆಫಿಗೆ ಕೆಲವೊಂದು ಪೂರ್ತಿ 200ಕ್ಕೆ 200 ಅಂಕಗಳು ಬೇಕಾಗಿಲ್ಲ. ದೇರ್ ಆರ್ ಸಮ್ ಕ್ವೆಶನ್ಸ್ ವಿಚ್ ಆರ್ ಬೆಟರ್ ಲೆಫ್ಟ್ ಅನ್ಅಟೆಂಡೆಡ್. ಹೌದಾ? ಸೊ ಅಂತಹ ಕ್ವೆಶನ್ಸ್ ನ ಟಚ್ ಮಾಡುವ ಅವಶ್ಯಕತೆ ಇಲ್ಲ. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಮ್ಯಾಗಝಿನ್ಸ್ ಅನ್ನ ಓದಿದ್ರೆ, ನ್ಯೂಸ್ ಪೇಪರ್ಸ್ ಅನ್ನ ಓದಿದ್ರೆ ಪ್ರತಿಯೊಂದು ಕ್ವೆಶನ್ ಅನ್ನು ನಾವು ಕರೆಂಟ್ ಅಫೇರ್ಸ್ ಇಂದ ಉತ್ತರಿಸ್ತೀವಾ? ಇಲ್ಲ, ದಟ್ ಈಸ್ ಹೈಲಿ ಇಂಪಾಸಿಬಲ್. ಆದರೆ
ಮೋಸ್ಟ್ ಆಫ್ ದಿ ಕ್ವೆಶನ್ಸ್ ನ ಉತ್ತರಿಸ್ತೀವ? ಡೆಫಿನೆಟ್ಲಿ ಎಸ್. ಆದ್ದರಿಂದ ವಿ ಹ್ಯಾವ್ ಟು ಫೋಕಸ್ ಆನ್ ಆನ್ಸರಿಂಗ್ ದಿ ಮೋಸ್ಟ್ ಆಫ್ ದಿ ಕ್ವೆಶನ್ಸ್. ಓಕೆ ಅಲ್ವಾ? ಸೊ ಇದು ಒಂದು ಟೈಪ್ ಆಫ್ ಕ್ವೆಶನ್. ಅದೇ ರೀತಿ ನೋಡಿ, ನ್ಯಾಷನಲ್ ಸ್ಕೀಮ್ಸ್, ಪಾಲಿಸೀಸ್ ಮತ್ತು ಇನಿಷಿಯೇಟಿವ್ಸ್ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳಿದೆ. Which of the following ministry has recently announced to set up the Central Consumer Protection Authority? Simple question alva. Central Consumer Protection Authority ಅನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ಅಥವಾ ಅನೌನ್ಸ್ ಮಾಡಿರ್ತಕ್ಕಂಥ ಮಿನಿಸ್ಟ್ರಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಅಗೇನ್ ದಿಸ್, ಇಫ್ ಯು ಆರ್ ಅಪ್ ಟು ಡೇಟ್ ವಿತ್ ದಿ ಕರೆಂಟ್ ಅಫೇರ್ಸ್, ಯು ಕ್ಯಾನ್ ಈಸಿಲಿ ಆನ್ಸರ್ ದಟ್. ಕರೆಕ್ಟ್? ದೆನ್ ನೋಡಿ, who among the following is the recipient of Bharat Ratna for the, who among the following is not the recipient? ನೋಡಿ, you have to focus on correct, incorrect, not and what is being asked. Okay ಅಲ್ವಾ? ಸೊ ಅದಕ್ಕೆ ಯಾವುದು 2019 ಟೈಮಲ್ಲಿ ಕರೆಕ್ಟ್ ಅಲ್ವಾ? ಸೊ ಆದ್ದರಿಂದ ಈ ವರ್ಷದ ಪದ್ಮ ಅವಾರ್ಡೀಸ್ ಯಾರು, ಕರ್ನಾಟಕದಿಂದ ಯಾರಿದ್ದಾರೆ ಮತ್ತು ಅವರಿಗೆ ಯಾವ ಒಂದು ಏರಿಯಾ ಆಫ್ ಅಚೀವ್ಮೆಂಟ್ ಗೆ ಅವಾರ್ಡ್ ಅನ್ನ ಕೊಡಲಾಗಿದೆ ಅಂತಕ್ಕಂತಹದನ್ನ ನೀವು ದಯವಿಟ್ಟು ಥರೋಲಿ ನೋಡ್ಬೇಕಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಓಕೆ ಅಲ್ವಾ? ಸೊ GK ರಿಲೇಟೆಡ್ ಈ ರೀತಿಯಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನು ಕೇಳಲಾಗ್ತದೆ. ಅಷ್ಟೇ ಅಲ್ಲದೆ ರಿಪೋರ್ಟ್ಸ್ ಅಂಡ್ ಇಂಡೈಸಸ್ ಅಂತ ಹೇಳಿದೆ ನಾನು. ನೋಡಿ, ಇಂಡಿಯಾಸ್ ರ್ಯಾಂಕಿಂಗ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ 2020ರಲ್ಲಿ ಭಾರತದ ರ್ಯಾಂಕ್ ಎಷ್ಟು? ಸಿಂಪಲ್ ಕ್ವೆಶ್ಚನ್ ಅಗೇನ್. ಸೊ ಏನ್ ಮಾಡ್ತೀರಾ, ರಿಪೋರ್ಟ್ಸ್ ಅಂಡ್ ಇಂಡೈಸಸ್ ನ ಓದ್ತಾ ಹೋಗುವಾಗ ಒಂದು ಕಡೆ ಅವುಗಳನ್ನ ನೋಟ್ ಡೌನ್ ಮಾಡ್ಕೊಂಡ್ಬಿಡ್ತಾರೆ. ಇಕಾನಾಮಿಕ್ಸ್ ರಿಲೇಟೆಡ್ ಇಂಡೆಕ್ಸಸ್ ಇವು, ಎನ್ವಿರಾನ್ಮೆಂಟ್ ರಿಲೇಟೆಡ್ ಇಂಡೆಕ್ಸಸ್ ಇವು, ಪಾಲಿಟಿಗೆ ಸಂಬಂಧಪಟ್ಟಿರುವಂತಹ ಇಂಡೆಕ್ಸಸ್ ಇವು. ಸೊ ಈ ರೀತಿಯಾಗಿರ್ತಕ್ಕಂಥ ಇಂಡೆಕ್ಸ್ ಗಳನ್ನ ಲಿಸ್ಟ್ ಔಟ್ ಮಾಡಿದಾಗ ನಿಮಗೆ ಆ ಇಂಡೆಕ್ಸ್ ಅನ್ನ ಕೊಡುವಂತಹ ಒಂದು ಸಂಸ್ಥೆ, ಆರ್ಗನೈಸೇಷನ್ ಯಾವುದು? ಅದೇ ರೀತಿಯಾಗಿ ಆ ಒಂದು ಇಂಡೆಕ್ಸ್ ಅಥವಾ ಆ ಒಂದು ರಿಪೋರ್ಟಿನಲ್ಲಿ ಭಾರತದ ಸ್ಥಾನವೇನು ಅಂತಕ್ಕಂತಹದನ್ನ ನೀವು ನೋಡ್ಬೋದು. ಆಗ್ಬೋದಲ್ವಾ? ಸೊ ದಿಸ್ ಇಸ್ ಅಬೌಟ್ reports and indices of that come in current affairs. ಕರೆಕ್ಟ್ ಅಲ್ಲ? ನೆಕ್ಸ್ಟ್ ನೋಡೋಣ. ನೋಡಿ, ರಿಪೋರ್ಟ್ಸ್ ಅಂಡ್ ಇಂಡೈಸಸ್ ಗಾಗಿ ಇನ್ನೊಂದು ಕ್ವೆಶ್ಚನ್ ಕೇಳಿದ್ರು. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬೇಸ್ಡ್ ಆನ್ UN ರಿಪೋರ್ಟ್ ಪಬ್ಲಿಷ್ಡ್ ಆನ್ May 7, 2019. ಎಷ್ಟು ಫ್ಯಾಕ್ಚುಯಲ್ ಕ್ವೆಶ್ಚನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಆದ್ದರಿಂದ ದಿ ಬೆಸ್ಟ್ ಪಾಸಿಬಲ್ ವೇ ಟು ಕವರ್ ದೀಸ್ ಅಪ್ as of now is current affairs, magazines, or to attend the classes of current affairs as much as you can. Okay alva? So ಬೇರೆ ಒಂದು ಆಪ್ಟಿಮಲ್ ಸೊಲ್ಯೂಷನ್ ಇವಾಗ ಈ ಒಂದು ಸೀಮಿತ ಅವಧಿಯಲ್ಲಿ ಸಿಗ್ಲಿಕ್ಕೆ ಕಷ್ಟ ಇದೆ. ಆದ್ರಿಂದ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಕಂಪ್ಲೀಟ್ಲಿ ಫೋಕಸ್ ಆನ್ ಕವರಿಂಗ್ ದೀಸ್ ಕರೆಂಟ್ ಅಫೇರ್ಸ್. ನೋಡಿ, ಮೇ 7, 2019 UN ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಲಾಯಿತು. ಆ ಒಂದು ರಿಪೋರ್ಟಿನ ಕುರಿತಾಗಿರ್ತಕ್ಕಂತಹ ಹೇಳಿಕೆಗಳನ್ನ ಗಮನಿಸಿ. ಏನ್ ಹೇಳಿಕೆಗಳಿವೆ? ಕ್ಲೈಮೇಟ್ ಚೇಂಜ್ ಅಂಡ್ ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದನ್ನ ನೀವು ಗುರುತಿಸಬೇಕು. ಫಸ್ಟ್ ಆಫ್ ಆಲ್ ಆ ಒಂದು ದಿನ ನಿಮಗೆ ಯಾವ ರಿಪೋರ್ಟ್ ರಿಲೀಸ್ ಆಗಿದೆ ಅಂತಕ್ಕಂಥದ್ದು ಗೊತ್ತಿರ್ಬೇಕಾ? ಕರೆಕ್ಟ್ ಅಲ್ವಾ? ಆ ರಿಪೋರ್ಟ್ ಯಾವ್ದು ರಿಲೀಸ್ ಆಗಿದೆ ಮತ್ತೆ ಆ ರಿಪೋರ್ಟ್ ಅಲ್ಲಿ ಏನೇನು ಅಂಶಗಳಿವೆ ಅಂತಕ್ಕಂಥದ್ದು ಗೊತ್ತಾದಾಗ ಮಾತ್ರ ಈ ಒಂದು ಕ್ವೆಶ್ಚನ್ ಅನ್ನ ನೀವು ಅಟೆಂಪ್ಟ್ ಮಾಡ್ಲಿಕ್ಕೆ ಸಾಧ್ಯ. ಆದ್ದರಿಂದ ನೋಡಿ ಸ್ನೇಹಿತರೆ, ಕರೆಂಟ್ ಅಫೇರ್ಸ್ ಅಲ್ಲಿ ಎರಡೂ ರೀತಿಯಾಗಿರ್ತಕ್ಕಂತಹ ಕ್ವೆಶನ್ಸ್ ಅನ್ನ ನಾವು ನೋಡ್ಬೋದು. ತುಂಬಾ ಸಿಂಪಲ್, ಒಂದ್ಸರಿ ನೋಡಿದ ತಕ್ಷಣ ಗೊತ್ತಿದ ತಕ್ಷಣ ಪಟ್ ಅಂತ ಟಿಕ್ ಮಾಡುವಂಥದ್ದು ತುಂಬಾ ಡಿಫಿಕಲ್ಟ್. ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಯಾವ ರಿಪೋರ್ಟ್ ಅಂತಕ್ಕಂಥ ಕ್ಲೂ ಕೊಟ್ಟಿದ್ದಾದ್ರೂ ಸಹ ವಿ ಕುಡ್ ಹ್ಯಾವ್ ಗೆಸ್ಟ್ ಇಟ್ ಅಲ್ವಾ? ಬಟ್ ಆದ್ರೆ ಆ ರಿಪೋರ್ಟಿನ ಹೆಸರು ಕೊಡ್ಲಿದ್ದಂಗೆ ಕೇವಲ ಡೇಟ್ ಕೊಟ್ರೆ ನಮ್ಗೆ ಏನಾಗುತ್ತೆ, ಕಷ್ಟ ಆಗುವಂತ ಸಾಧ್ಯತೆ ಇದೆ. ಸೊ ಆದ್ರಿಂದ there is a range in these current affairs questions also. For that range, definitely ಈ ಒಂದು ರೇಂಜ್ ಅಲ್ಲಿ ಈ ಡಿಫಿಕಲ್ಟ್ ಪಾರ್ಟ್ ಅಂತ ನಾವೇನ್ ಬರ್ತೀವಲ್ವಾ, ಅಲ್ಲಿಗೆ ನಾವು ಬಂದಾಗ ಕೇವಲ 3 ರಿಂದ 5 ಮ್ಯಾಕ್ಸ್ ಟು ಮ್ಯಾಕ್ಸ್ 6 ಆ ರೀತಿಯಾಗಿರ್ತಕ್ಕಂಥ ಡಿಫಿಕಲ್ಟ್ ಕ್ವೆಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಆದ್ದರಿಂದ ಅವುಗಳ ಬಗ್ಗೆ ಜಾಸ್ತಿ ನೀವು ತಲೆ ಕೆಡಿಸ್ಕೊಳ್ದೆ ಫಸ್ಟ್ ನೀವು ಕರೆಂಟ್ ಅಫೇರ್ಸ್ ಅನ್ನ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ಕವರ್ ಮಾಡ್ತೇನೆ. ಅಂದ್ರೆ ಏನು ಒಂದು ಕನ್ನಡದಲ್ಲಿ ಗಾದೆ ಇದೆ, ಏನಂತ? ಕೂದಲು ಚೆನ್ನಾಗಿದ್ದವರು ಹೇಗಾದ್ರೂ ತುರುಕು ಕಟ್ಟಬಹುದು ಅಂತ. ಐ ಮೀನ್ ವೆನ್ ಯು ಹ್ಯಾವ್ ನೈಸ್ ಲೈಕ್ ಥಿಕ್ ನೈಸ್ ಹೇರ್, ಲಾಂಗ್ ಹೇರ್ಸ್, ನೋ ಯು ಕ್ಯಾನ್ mold them however you want. So similarly, when you have the actual knowledge, no, you can
ಯೂಸ್ ಇಟ್ ಅಕಾರ್ಡಿಂಗ್ಲಿ ಆಸ್ ದೇ ಆಸ್ಕ್ ಇನ್ ದಿ ಎಕ್ಸಾಮಿನೇಷನ್ ಹಾಲ್. ಮತ್ತೆ ಇನ್ನೊಂದು ಎರಡನೇ ವಿಷಯ ಏನು ನಾನು ಗಮನದಲ್ಲಿ ನಿಮಗೆ ತರಬೇಕು ಅಂತಂದ್ರೆ, ನೋಡಿ, ಇಫ್ ಯು ಆರ್ ನಾಟ್ ಲಿಸನಿಂಗ್ ಟು ದಿಸ್ ವಿಡಿಯೋ ಸೋ ಫಾರ್ ವಿತ್ ಅಲರ್ಟ್ನೆಸ್, ಗಮನವನ್ನ ಹರಿಸಲಿಲ್ಲಂಗೆ ನಾರ್ಮಲ್ ಆಗಿ ಕೇಳ್ತಾ ಇದ್ರಿ ಅಂದ್ರೆ ಈಗ ಗಮನ ಹರಿಸಿ ಕೇಳಿ. UPSC ಯ ಪ್ಯಾಟರ್ನ್ ಗಳನ್ನ KPSC ಅಡಾಪ್ಟ್ ಮಾಡುವಂತಹ ಸಾಧ್ಯತೆ ಹೆಚ್ಚು. ಅಂದ್ರೆ ಲಾಸ್ಟ್ ಪ್ರೀವಿಯಸ್ ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ UPSC ಯ ಪ್ಯಾಟರ್ನ್ ಮ್ಯಾಚ್ ದಿ ಫಾಲೋಯಿಂಗ್ಸ್ ಆಗಿರಬಹುದು. ಅದೇ ರೀತಿಯಾಗಿ 3 ರಿಂದ 4 ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟು ಈ ಸ್ಟೇಟ್ಮೆಂಟ್ಸ್ ಅಲ್ಲಿ ಸರಿಯಾದ ಸ್ಟೇಟ್ಮೆಂಟ್ಸ್ ಅಥವಾ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅನ್ನ ಕೇಳುವಂತ ಆಪ್ಷನ್ಸ್ ಆಗಿರಬಹುದು. ಇದನ್ನೆಲ್ಲ UPSC ಯ ಪ್ಯಾಟರ್ನ್ ಅನ್ನ KPSC ಅಡಾಪ್ಟ್ ಮಾಡ್ಕೊಳ್ತಾನೆ ಬಂದಿದೆ. ಸೊ ಈ ರೀತಿ ಅಡಾಪ್ಟ್ ಮಾಡ್ಕೊಳ್ತಿರುವಾಗ ಇತ್ತೀಚೆಗೆ ನಾವು 2022-23 UPSC ಗಮನಿಸಿರ್ತಕ್ಕಂತಹ only one statement is correct, only 2 statements are correct, all 3 statements are correct, none are correct ಅಂತಕ್ಕಂತಹ ಆಪ್ಷನ್ ಗಳನ್ನ UPSC ಅಲ್ಲಿ ಕೊಡಲಾಗ್ತದೆ. ಅಂದ್ರೆ ಈ ಒಂದು ಪ್ಯಾಟರ್ನ್ ಅನ್ನ KPSC ಸಹ ಫಾಲೋ ಮಾಡುವಂತ ಸಾಧ್ಯತೆ ಹೆಚ್ಚಿದ್ದು, ಅವುಗಳನ್ನ ನೀವು ಗಮನದಲ್ಲಿಟ್ಟುಕೊಂಡೇ ಈ ವರ್ಷದ ಪರೀಕ್ಷೆಗೆ ಪ್ರಿಪೇರ್ ಆಗುವಂಥದ್ದು. ಓಕೆನಾ? ಫೈನಲ್ ನೆಕ್ಸ್ಟ್ ನೋಡೋಣ. ನೋಡಿ, ಸಬ್ಜೆಕ್ಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕೇಳ್ತಾರೆ. ವರ್ಲ್ಡ್ ನೇಚರ್ ಕನ್ಸರ್ವೇಷನ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ಯುವಲಿ ಆನ್. ನೋಡಿ, ದೇಶ ಏನು ವರ್ಲ್ಡ್ ನೇಚರ್ ಕನ್ಸರ್ವೇಷನ್ ಏನಿದೆ ಇದನ್ನ ನೀವು ಎನ್ವಿರಾನ್ಮೆಂಟಲ್ ಓದ್ತೀರಾ, ಕರೆಕ್ಟಾ? ಎನ್ವಿರಾನ್ಮೆಂಟಲ್ ಓದುವಂತಹ ಈ ಒಂದು ಟಾಪಿಕ್ ಅನ್ನ ಸಿನ್ಸ್ ಇಟ್ ವಾಸ್ ಇನ್ ಕರೆಂಟ್ ಅಫೇರ್ಸ್, ಡೈರೆಕ್ಟ್ ಆಗಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಸಬ್ಜೆಕ್ಟ್ ವಿಷಯವನ್ನ ಟಾಪಿಕ್ ಅನ್ನ ಪ್ರಶ್ನೆಯನ್ನ ಕರೆಂಟ್ ಅಫೇರ್ಸ್ ಅಲ್ಲಿ ಪೇಪರ್ 1 ನಲ್ಲಿ ಸಿಲೆಬಸ್ಸಿನಲ್ಲಿ ಎನ್ವಿರಾನ್ಮೆಂಟ್ ಮೆನ್ಷನ್ ಇಲ್ಲದೆ ಇದ್ರೂ ಸಹ ಕೊಡಲಾಗಿದೆ. ಸರಿ ಅಲ್ವಾ? ಸೊ ಆದ್ರಿಂದ ಯು ಹ್ಯಾವ್ ಟು ಫೋಕಸ್ ಆನ್ ಸಬ್ಜೆಕ್ಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಆಸ್ ವೆಲ್. ಫೈನ್. ನೋಡಿ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಸಫರ್ ಸಿಸ್ಟಮ್. ಸಫರ್ ಸಿಸ್ಟಮ್ ಅಗೇನ್ ನಮ್ಮ ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟಿರುವಂತಹ ಟಾಪಿಕ್ ಆಗಿದೆ. ಸಫರ್ ಸಿಸ್ಟಮ್ ಏನಿದೆ ಅಗೇನ್ ದಿಸ್ ಇಸ್ ರಿಲೇಟೆಡ್ ಟು ಅವರ್ ಎನ್ವಿರಾನ್ಮೆಂಟ್ ಟಾಪಿಕ್. ಸೊ ಎನ್ವಿರಾನ್ಮೆಂಟಿನ ಕುರಿತಾಗಿನ ನೋಡಿ, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಏನಿದೆ ಅದರ ಕುರಿತಾಗಿರ್ತಕ್ಕಂಥ ಸಬ್ಜೆಕ್ಟ್ ನಾಲೆಜ್ ನಿಮಗೆ ಚೆನ್ನಾಗಿ ಗೊತ್ತಿದೆ, ಅದೇ ರೀತಿಯಾಗಿ ಅದರ ಕರೆಂಟ್ ಅಫೇರ್ಸ್ ಅನ್ನ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಬಹು ಸುಲಭವಾಗಿ ನೀವು ಆನ್ಸರ್ ಮಾಡ್ತೀರಾ. ಸೊ ಆದ್ರಿಂದ ಯಾವುದೇ ಸಬ್ಜೆಕ್ಟ್ ಅನ್ನ ಕುರಿತಾಗಿ ನೀವು ಗಮನ ಹರಿಸ್ತಾ ಇದ್ದೀರಾ ಅಥವಾ ಓದ್ತಾ ಇದ್ದೀರಾ ಅಂತಂದ್ರೆ ಆ ಒಂದು ವಿಷಯದ ಪಾಸ್ಟ್ 1 ಇಯರಿನ ಕರೆಂಟ್ ಅಫೇರ್ಸ್ ಅನ್ನ ನೀವು ಆ ಸಬ್ಜೆಕ್ಟಿನೊಂದಿಗೆ ಓದಿದ್ರೆ ನಿಮಗೆ ಬೆನಿಫಿಟ್ಸ್ ಜಾಸ್ತಿ. ಹೆಂಗ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ಇವಾಗ ಪಾಲಿಟಿ ಓದ್ತಾ ಇದ್ದೀರಾ, ಎಷ್ಟು 10 ಡೇಸ್ಗೆ. ಈ 10 ಡೇಸಿನ ಪಾಲಿಟಿಯಲ್ಲಿ ನಿಮ್ಮ ಸ್ಟಾಟಿಕ್ ಅನ್ನ ನೀವು ಓದ್ತೀರಾ. ಈ ಸ್ಟಾಟಿಕ್ ಜೊತೆಗೆ ಪ್ರತಿದಿನ 1 ರಿಂದ 2 ಗಂಟೆಗಳು ನೀವೇನ್ ಮಾಡ್ತೀರಾ, ಮ್ಯಾಗಝೀನ್ಸ್, ಕ್ಲಾಸಸ್ ಹಾಗೂ ನ್ಯೂಸ್ ಪೇಪರ್ ಸಹಾಯದೊಂದಿಗೆ ಯಾವ ಯಾವ ಪಾಲಿಟಿ ರಿಲೇಟೆಡ್ ನ್ಯೂಸು ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು ಅಂತಕ್ಕಂತಹದನ್ನ ಗಮನದಲ್ಲಿಟ್ಕೊಂಡು ಓದ್ತೀರಾ. ಆಗ್ಬೋದಲ್ವಾ? ಈ ರೀತಿಯಾಗಿ ನೀವು ಪ್ರತಿಯೊಂದು ಸಬ್ಜೆಕ್ಟ್ಸಿಗೂ ಅಪ್ರೋಚ್ ಅನ್ನ ಮಾಡಿದಾಗ ನಿಮ್ಗೆ ಬಹು ಸುಲಭವಾಗಿ ನೀವು ಉತ್ತರಿಸಲಿಕ್ಕೆ ನೀವು ಸಾಧ್ಯ ಆಗ್ತದೆ. ಫೈನ್. ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ನಾನೇನ್ ಹೇಳಿದೆ, ಕರೆಂಟ್ ಅಫೇರ್ಸ್ ಮತ್ತು ಜಿಯೋಗ್ರಫಿಯ ಕುರಿತಾಗಿ ಇವತ್ತಿನ ಈ ಸೆಷನ್ ಅಲ್ಲಿ ಪ್ರಮುಖವಾಗಿ ನಾವು ನೋಡೋಣ ಅಂತ ಹೇಳಿದೆ. ಸೊ ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಿಯರ್ ಆಗಿ ಹೇಳಿದ್ದೇನೆ ಅಂತ ಭಾವಿಸ್ತೀನಿ. ಅಕಸ್ಮಾತ್ ಆಗಿ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡೌಟ್ ಇದ್ರೂ ಸಹ ನೀವು ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು ಮತ್ತು ಪ್ರತಿಯೊಬ್ಬರ ಡೌಟ್ಸ್ ಅನ್ನು ನಾವು ರಿಸಾಲ್ವ್ ಮಾಡಲಿಕ್ಕೆ ಪ್ರಯತ್ನಿಸ್ತೇವೆ. ಓಕೆನಾ? ನೆಕ್ಸ್ಟ್ ನೋಡಿ, ಜಿಯೋಗ್ರಫಿಯಲ್ಲಿ 2020ರಲ್ಲಿ ಸರಿಸುಮಾರು 15 ಕ್ವೆಶನ್ಸ್ ಬಂದಿದೆ. 2015ರ ಪ್ರಶ್ನೆ ಪತ್ರಿಕೆಯಲ್ಲಿ ಸರಿಸುಮಾರು 14 ಕ್ವೆಶನ್ಸ್ ಬಂದಿದೆ. ಸೊ ನಿಯರ್ಲಿ 30 ಮಾರ್ಕ್ಸ್ ಫ್ರಮ್ ಜಿಯೋಗ್ರಫಿ ಸೆಕ್ಷನ್ ಅಲೋ. ಮತ್ತೆ ಇನ್ನೊಂದು ಡೈಲಮಾ ಸಿಚುವೇಶನ್ ಸ್ಟೂಡೆಂಟ್ಸ್ಗೆ, ವಿದ್ಯಾರ್ಥಿಗಳಿಗೆ ಒಂದು ಬಿಕ್ಕಟ್ಟು ಏನು ಎದುರಾಗಿದೆ ಅಂದ್ರೆ, ತುಂಬಾ ಸ್ಟೂಡೆಂಟ್ಸ್ UPSC ಮತ್ತು KPSC 2 ಪರೀಕ್ಷೆಗಳಿಗೆ ಒಟ್ಟಿಗೆ ಓದ್ತಾ ಇದ್ದಾರೆ ಅಲ್ವಾ. ಸೊ KPSCಗೋಸ್ಕರ ನಾವು ಟೈಮ್ ಅನ್ನ ಕೊಟ್ರೆ ನಮ್ಮ UPSC ಪರೀಕ್ಷೆ ಅಫೆಕ್ಟ್ ಆಗ್ತದೆ. UPSC ಬಗ್ಗೆನೇ ಫೋಕಸ್ ಮಾಡ್ಕೊಂಡು ನಾವು KPSC ನ ಕವರ್ ಮಾಡ್ಲಿಕ್ಕೆ ಆಗುತ್ತಾ, ನಾವು ಹೇಗೆ ಇಂಟಿಗ್ರೇಟ್ ಮಾಡ್ಬೇಕು ವಿಷಯಗಳನ್ನ, ಸಬ್ಜೆಕ್ಟ್ಸ್ ಅನ್ನ ಅಂತಕ್ಕಂಥದ್ದು ನಿಮಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದನ್ನ ನೀವು ಓವರ್ಕಮ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ,
ಓವರ್ಲ್ಯಾಪಿಂಗ್ ಸಬ್ಜೆಕ್ಟ್ಸ್ ಏನಿದೆ ಅವುಗಳನ್ನ ಪ್ರಪ್ರಥಮವಾಗಿ ಮುಗಿಸ್ಬೇಕು. ಹಿಸ್ಟ್ರಿ ಆಫ್ ಇಂಡಿಯಾ, ಪೊಲಿಟಿಕಲ್ ಸಿಸ್ಟಮ್ ಆಫ್ ಇಂಡಿಯಾ, ಜಿಯೋಗ್ರಫಿ ಆಫ್ ಇಂಡಿಯಾ ಅಂಡ್ ವರ್ಲ್ಡ್, ರಿಸೋರ್ಸ್ ಜಿಯೋಗ್ರಫಿ, ಅಗ್ರಿಕಲ್ಚರ್, ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಇಕಾನಾಮಿಕ್ಸ್, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಇವೆಲ್ಲವೂ ಸಹ ಈ 10 ಟಾಪಿಕ್ಸ್ ಏನಿದೆ ಕಾಮನ್ ಆಗಿ ನಿಮಗೆ 2 ಪ್ರಶ್ನೆ ಪತ್ರಿಕೆಗಳಲ್ಲೂ 2 ಪರೀಕ್ಷೆಗಳಿಗೂ ಏನು ಸಹಾಯವಾಗುವಂತಹ ಸಬ್ಜೆಕ್ಟ್ಸ್ಗಳು, ವಿಷಯಗಳಿವು, ಅವುಗಳನ್ನ ನೀವು ಪ್ರಪ್ರಥಮವಾಗಿ ಮುಗಿಸ್ಕೊಳ್ಬೇಕಾಗ್ತದೆ. ಸೊ ಜಿಯೋಗ್ರಫಿಯಲ್ಲಿ ಹೇಗೆ ನಾವು ಜಿಯೋಗ್ರಫಿಯನ್ನ UPSC ಮತ್ತು KPSC ಎರಡಕ್ಕೂ ರಿಲೆವೆಂಟ್ ಆಗಿ ಓದಬಹುದು ಅಂತಕ್ಕಂಥದ್ದನ್ನ ನಾವು ಇವತ್ತು ನೋಡೋಣ. ನೋಡಿ, ನಾವು 2020ರಲ್ಲಿ 15 ಕ್ವಶನ್ಸ್, 2015ರಲ್ಲಿ 14 ಕ್ವಶನ್ಸ್ ಕೇಳಿದ್ರು ಪ್ರಿಲಿಮ್ಸ್ ಅಲ್ಲಿ, KPSC ಪ್ರಿಲಿಮ್ಸ್ ನಲ್ಲಿ ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ. ಅದೇ ಜಿಯೋಗ್ರಫಿಯನ್ನ UPSC ಅಲ್ಲಿ ನೋಡಿದ್ರೆ ಅಗೇನ್ ಆನ್ ಅನ್ ಆವರೇಜ್ 15 ಕ್ವಶನ್ಸ್, 16, 17, 14. ಸೊ 10+10ರಿಂದ 20 ಪ್ರಶ್ನೆಗಳನ್ನ ಜಿಯೋಗ್ರಫಿಯಿಂದ ಕೇಳಲಾಗ್ತದೆ. ಸೊ ಜಿಯೋಗ್ರಫಿ ಕ್ಯಾರೀಸ್ immense value if you are preparing for both KPSC as well as UPSC examination. ಆದ್ರಿಂದ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, ವರ್ಲ್ಡ್ ಜಿಯೋಗ್ರಫಿ ಮೇಲೆ ಪ್ರಪ್ರಥಮವಾಗಿ ಫೋಕಸ್ ಮಾಡ್ಬೇಕಾಗ್ತದೆ. ಏನು ವರ್ಲ್ಡ್ ಜಿಯೋಗ್ರಫಿ ಅಂತಂದ್ರೆ ಅಮೆರಿಕನ್ ಕಾಂಟಿನೆಂಟ್ ಅಂದ್ರೆ ಓವರ್ ಆಲ್ ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ವರ್ಲ್ಡ್ ಏನಿದೆ ಅದು. ಹಾಗಂತ ಯುರೋಪ್ ನಲ್ಲಿ ಇರ್ತಕ್ಕಂತ ಯಾವುದೋ ಒಂದು ನದಿಯ ಬಗ್ಗೆ ನೀವು ಜಾಸ್ತಿ ಓದ್ತೀರಾ? ಇಲ್ಲ. ಪ್ರಮುಖ ಪರ್ವತ ಶ್ರೇಣಿಗಳಾಗಿರ್ಬಹುದು, ಪ್ರಮುಖ ನದಿಗಳಾಗಿರ್ಬಹುದು, ಪ್ರಮುಖ ಮರುಭೂಮಿ ಪ್ರದೇಶಗಳಾಗಿರಬಹುದು, ಈ ರೀತಿಯಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ ಭೌಗೋಳಿಕ ವಿಷಯಗಳನ್ನ ನೀವು ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಕವರ್ ಮಾಡ್ತೀರಾ. ಅಷ್ಟೇ ಅಲ್ಲದೆ ಜಿಯೋಫಿಸಿಕಲ್ ಫಿನಾಮಿನಾ ಅಥವಾ ಪ್ರೋಸೆಸಸ್ ಅಂತಂದ್ರೆ ಅರ್ಥಕ್ವೇಕ್ ಆಗಿರಬಹುದು, ವಲ್ಕನೋಸ್ ಆಗಿರಬಹುದು, ಸೈಕ್ಲೋನ್ಸ್ ಆಗಿರಬಹುದು, ಓಷನ್ ಕರೆಂಟ್ಸ್ ಆಗಿರಬಹುದು, ಇವೆಲ್ಲದರ ಜೊತೆಗೆ ಲ್ಯಾಂಡ್ ಫಾರ್ಮ್ಸ್ ಆಗಿರಬಹುದು, ವೇರಿಯಸ್ ಲ್ಯಾಂಡ್ ಫಾರ್ಮ್ಸ್ ಎಲ್ಲಾನು ಸಹ ಇದೆ ಅಲ್ವಾ, ಅವುಗಳನ್ನೆಲ್ಲ ನೀವು ಗಮನದಲ್ಲಿ ಇಡಬೇಕಾಗ್ತದೆ. ಅದೇ ರೀತಿಯಾಗಿ ಅಗ್ರಿಕಲ್ಚರಲ್ ಜಿಯೋಗ್ರಫಿ. ಏನು ಅಗ್ರಿಕಲ್ಚರಲ್ ಜಿಯೋಗ್ರಫಿ ಅಂತಂದ್ರೆ ಈ ಬೆಳೆ ಎಲ್ಲಿ ಅತಿ ಹೆಚ್ಚಾಗಿ ಬೆಳೆಯಲಾಗ್ತದೆ, ನಮ್ಮ ಭಾರತದಲ್ಲಿ ಸಜ್ಜೆನ ಅತಿ ಹೆಚ್ಚು ಸಜ್ಜೆನ ಬೆಳೆಯುವಂತಹ ರಾಜ್ಯ ಯಾವುದು, ಈ ರೀತಿಯಾಗಿರ್ತಕ್ಕಂಥ ಅಗ್ರಿಕಲ್ಚರಲ್ ಜಿಯೋಗ್ರಫಿ ಪಾರ್ಟ್. ಸಾಯಿಲ್ಸ್, ಮಣ್ಣಿನ ವಿಧಗಳು, ಈ ರೀತಿಯಾಗಿರ್ತಕ್ಕಂತಹ ಮಣ್ಣು ಎಲ್ಲಿ ಸಿಗ್ತದೆ ಅಂತಕ್ಕಂಥದ್ದು, ಅದೆಲ್ಲವೂ ಸಹ ನಮ್ಗೆ ಅಗ್ರಿಕಲ್ಚರಲ್ ಜಿಯೋಗ್ರಫಿಯಲ್ಲಿ ಕೇಳಲಾಗ್ತದೆ. ಅಷ್ಟೇ ಅಲ್ಲದೆ ಜಿಯೋಗ್ರಫಿ ಆಫ್ ಇಂಡಿಯಾ ವಿತ್ ಅ ಫೋಕಸ್ ಆನ್ ಜಿಯೋಗ್ರಫಿ ಆಫ್ ಕರ್ನಾಟಕ. ಏನ್ ಮಾಡ್ತೀರಾ ಜಿಯೋಗ್ರಫಿ ಆಫ್ ಇಂಡಿಯಾಗೆ? ಅದನ್ನ ನಾವು ಇವಾಗ ನೋಡೋಣ ಅಲ್ವಾ. ಸಿಂಪಲ್ ಆಗಿ ಕ್ಲಾಸ್ 11th NCERT ಅನ್ನ ನೀವು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಓದ್ತೀರಾ, ಕರೆಕ್ಟ್ ಅಲ್ವಾ? ಕ್ಲಾಸ್ 11th NCERT ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಸಹ ಓದಲಿಕ್ಕೆ ಪ್ರಯತ್ನಿಸಬಹುದು ಇಫ್ ಯು ಆರ್ ಕಂಫರ್ಟೇಬಲ್ ಇನ್ ಇಂಗ್ಲಿಷ್. ಆದರೆ ನಿಮ್ಗೆ ಇಲ್ಲ ಮ್ಯಾಮ್ ನಮ್ಗೆ ಬೇರೆನೆ ಬುಕ್ ಬೇಕು ಅಂತಂದ್ರೆ ನೀವು ಕನ್ನಡದಲ್ಲಿ ಲಭ್ಯವಿರುವಂತಹ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಬುಕ್ ಅನ್ನ ತೆಗೆದುಕೊಂಡು ಈ ಜಿಯೋಗ್ರಫಿ ಆಫ್ ಇಂಡಿಯಾನ ಕವರ್ ಮಾಡ್ತೀವಿ, ಸರಿನಾ? ಸೊ ಹಾಗಿದ್ರೆ ಜಿಯೋಗ್ರಫಿ ಆಫ್ ಇಂಡಿಯಾ 11th ಸ್ಟ್ಯಾಂಡರ್ಡ್ NCERT ಇಂದ ಕವರ್ ಆಗ್ಬಿಡುತ್ತಾ ಮ್ಯಾಮ್? ಡೆಫಿನೆಟ್ಲಿ ಮೆಜಾರಿಟಿ ಆಫ್ ದಿಸ್ ಪಾರ್ಟ್ ವಿಲ್ ಬಿ ಕವರ್ಡ್. ಆಯ್ತು ಮ್ಯಾಮ್, ಇವಾಗ ಜಿಯೋಗ್ರಫಿ ಆಫ್ ಕರ್ನಾಟಕವನ್ನು ನಾವೇನ್ ಮಾಡ್ಬೇಕು ನೋಡಿ. ಜಿಯೋಗ್ರಫಿ ಆಫ್ ಇಂಡಿಯಾನ ಓದ್ಬೇಕಾದ್ರೆ ಕರ್ನಾಟಕ ಜಿಯೋಗ್ರಫಿಯನ್ನ ಬಹು ಸುಲಭವಾಗಿ ಓದ್ ಬಿಡ್ಬೋದು. ಹೇಗೆ? ಫಾರ್ ಎಕ್ಸಾಂಪಲ್, ಭಾರತದ ಪರ್ವತ ಶ್ರೇಣಿಗಳನ್ನ ನೀವು ಓದ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ಈಗ ಹಿಮಾಲಯ ಪರ್ವತಗಳಿವೆ, ಅದರಲ್ಲಿ 4 ರೀತಿಯಾಗಿರ್ತಕ್ಕಂಥ ಪರ್ವತಗಳನ್ನ ಗಮನಿಸ್ತೀವಿ. ಈ ಒಂದು ಪರ್ವತ ಅತಿ ಉತ್ತರವಾದ ಪರ್ವತ, ಎಷ್ಟು ಏರಿಯಾದಲ್ಲಿ ಅದು ಸ್ಟ್ರೆಚ್ ಆಗಿದೆ, ಎಷ್ಟು ರಾಜ್ಯಗಳಲ್ಲಿ ಅದು ಸ್ಟ್ರೆಚ್ ಆಗಿದೆ ಅಂತಕ್ಕಂಥದನ್ನ ನಾವು ಪರ್ವತಗಳ ಟೈಮಲ್ಲಿ ಓದ್ತೀವ. ಅದೇ ರೀತಿಯಾಗಿ ಅರಾವಳಿ ಆಗಿರಬಹುದು, ವಿಂಧ್ಯಾಸ್ ಆಗಿರಬಹುದು, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಇವೆಲ್ಲನೂ ಸಹ ಓದ್ತಿರ್ತೀವಲ್ವಾ. ಸೊ ಅಂತ ಸಿಚುವೇಶನ್ ಅಲ್ಲಿ ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಗುಡ್ಡ ಬೆಟ್ಟ ಪರ್ವತಗಳನ್ನ ನೀವು ಓದ್ಬಿಡ್ಬೇಕು. ಆ ಒಂದು ಗುಡ್ಡ ಬೆಟ್ಟ ಅಥವಾ ಪರ್ವತ ಯಾವ ಜಿಲ್ಲೆಯಲ್ಲಿದೆ, ಅದರಲ್ಲಿರ್ತಕ್ಕಂಥ ಅತಿ ಎತ್ತರವಾದ ಶಿಖರ ಯಾವುದು, ಹೌದಾ, ಅವುಗಳನ್ನ ಅದೇ ರೀತಿಯಾಗಿ ಓದ್ಬೋದಾ? ಫಾರ್ ಎಕ್ಸಾಂಪಲ್, ಭಾರತದ ನದಿಗಳನ್ನ ಓದ್ತಾ ಇದ್ದೀವಿ. ಉತ್ತರ ಭಾರತದ ನದಿಗಳು, ದಕ್ಷಿಣ ಭಾರತದ ನದಿಗಳು, ಅಥವಾ ಪೂರ್ವಕ್ಕೆ ಹರಿಯುವ ನದಿಗಳು ಅಥವಾ ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತ ಓದ್ತಾ ಇದ್ದೀವಿ. ಆ ಸಿಚುವೇಶನ್ ಅಲ್ಲಿ ಕರ್ನಾಟಕದ ನದಿಗಳು, ಅವುಗಳ ಉಗಮ, ಅವುಗಳ ಕ್ಯಾಚ್ಮೆಂಟ್ ಏರಿಯಾ ಯಾವ ಒಂದು ಸಮುದ್ರಕ್ಕೆ ಹೋಗಿ ಸೇರ್ತವೆ ಅಂತಕ್ಕಂಥದ್ದನ್ನ ಸೈಮಲ್ಟೇನಿಯಸ್ಲಿ ಓದ್ಬೋದಲ್ವಾ. ಅದೇ ರೀತಿ ಸಾಯಿಲ್ಸ್ ಆಫ್ ಇಂಡಿಯಾ ಓದ್ಬೇಕಾದ್ರೆ ಸಾಯಿಲ್ಸ್ ಆಫ್ ಕರ್ನಾಟಕ ಓದಬಹುದು. ಸೊ ಈ ರೀತಿಯಾಗಿ ಸೈಮಲ್ಟೇನಿಯಸ್ಲಿ ನೀವು ಇಂಟಿಗ್ರೇಟ್ ಮಾಡ್ತಾ ಹೋದ್ರೆ ನಿಮ್ಮ ಪ್ರಿಪರೇಷನ್ ಫಾರ್ ಜಿಯೋಗ್ರಫಿ ತುಂಬಾ ಸುಲಭವಾಗ್ತದೆ. ಓಕೆನಾ? ನೆಕ್ಸ್ಟ್ ನೋಡಿ, ರಿಸೋರ್ಸ್ ಜಿಯೋಗ್ರಫಿ ಅಂದ್ರೆ ಈಗ ಕೆಲವೊಂದು ಲವಣಾಂಶಗಳು, ಖನಿಜಗಳು, ಮಿನರಲ್ ರಿಸೋರ್ಸಸ್ ಏನಿದೆ ಅವೆಲ್ಲದರ ಕುರಿತಾಗಿಯೂ ಸಹ ಪ್ರಶ್ನೆಗಳು ತುಂಬಾ ಫ್ಯಾಕ್ಚುಯಲ್ ಕೇಳ್ತಾರೆ.
ಸೊ ಆದ್ದರಿಂದ ರಿಸೋರ್ಸ್ ಜಿಯೋಗ್ರಫಿಗೂ ಸಹ ನೀವು ಗಮನವನ್ನ ಕೊಡ್ಬೇಕಾಗ್ತದೆ. ಸರಿ, ಹಾಗಿದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಕೇಳಿದ್ದಾರೆ ನೋಡಿ. ಅಗೇನ್ ಇವತ್ತು ನಾನು ತೋರಿಸ್ತಾ ಇರ್ತಕ್ಕಂಥ ಪ್ರಶ್ನೆಗಳೆಲ್ಲ 2020 KPSC ಗೆಜೆಟೆಡ್ ಪ್ರೊಫೆಷನಲ್ಸ್ ಪ್ರಿಲಿಮ್ಸ್ ನ ಪೇಪರ್ 1 ಸ್ನಾಪ್ ಶಾಟ್ಸ್ ಗಳು. ನಿಮ್ಗೆ ಇಂಗ್ಲಿಷ್ ಅಲ್ಲಿ ಕ್ವೆಶನ್ಸ್ ಡಿಫಿಕಲ್ಟ್ ಆದಲ್ಲಿ ಸೇಮ್ ಕ್ವೆಶನ್ ನಂಬರ್ ನ ಹೊಂದಿರತಕ್ಕಂತಹ ಆ ಒಂದು ಪ್ರಶ್ನೆ ಪತ್ರಿಕೆ ಕನ್ನಡ ಮಾಧ್ಯಮದ ಪ್ರಶ್ನೆಗಳನ್ನ ನೀವು ರೆಫರ್ ಮಾಡಬಹುದು. ಓಕೆ ಅಲ್ವಾ? ಸೊ ನೋಡಿ ಕ್ವೆಶನ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಪರ್ಟಿಕ್ಯುಲರ್ಲಿ ಫೇಮಸ್ ಫಾರ್ ಇಟ್ಸ್ ರಿಚ್ ಡೆಪಾಸಿಟ್ಸ್ ಆಫ್ ಮೆನಿ ರೇರ್ ಮಿನರಲ್ಸ್. ವರ್ಲ್ಡ್ ಜಿಯೋಗ್ರಫಿ ಆಯ್ತಲ್ವಾ ಇದು, ರಿಸೋರ್ಸ್ ಜಿಯೋಗ್ರಫಿಗೂ ಬಂತು ವರ್ಲ್ಡ್ ನಮ್ಗೆ ಹೇಗೆ ಗೊತ್ತಾಗುತ್ತೆ ಯಾವ ಒಂದು ದೇಶದಲ್ಲಿ ಎಷ್ಟು ಖನಿಜ ಲವಣಾಂಶಗಳು ಅತಿ ಹೆಚ್ಚಾಗಿವೆ ಅಂತಕ್ಕಂಥದ್ದು. ಅಗೇನ್ ದಟ್ಸ್ ವೈ ವಿ ಹ್ಯಾವ್ ಟು ಟೇಕ್ ದಿ ಹೆಲ್ಪ್ ಆಫ್ ಕ್ಲಾಸಸ್ as well as the standard books. ಸ್ಟ್ಯಾಂಡರ್ಡ್ ಬುಕ್ಸ್ ಅಲ್ಲಿ ಬಹುಶಃ ಈ ರೀತಿಯಾಗಿರ್ತಕ್ಕಂಥ ಫ್ಯಾಕ್ಟ್ಸ್ ಅನ್ನ ಕವರ್ ಮಾಡಲಾಗಿದೆ, ಆಯ್ತಾ? ಸೊ ಅವುಗಳನ್ನ ನೀವು ಗಮನದಲ್ಲಿಟ್ಕೊಂಡು ಓದ್ಬೇಕಾಗ್ತದೆ. ಸಿಮಿಲರ್ಲಿ ನೋಡಿ, ಕೇವ್ ಟೆರೆಸಸ್ ಆರ್ ಫೌಂಡ್ ಬೈ ದಿ ಡೆಪಾಸಿಟ್ಸ್ ಆಫ್, ನೋಡಿ ಇದು ಅಗೇನ್ ಲ್ಯಾಂಡ್ ಫಾರ್ಮ್ಸ್, ಗ್ಲೇಷಿಯಲ್ ಲ್ಯಾಂಡ್ ಫಾರ್ಮ್ಸ್ ಗ್ಲೇಷಿಯಲ್ ಲ್ಯಾಂಡ್ ಫಾರ್ಮ್ ಇನ ಟೈಪ್ ಅಲ್ಲಿ ಕೇವ್ ಟೆರೆಸ್ ಅಂತಕ್ಕಂಥದ್ದು ಒಂದು ಬರುತ್ತೆ. ಸೊ ಆ ಒಂದು ಕೇವ್ ಅಥವಾ ವಾಟ್ ಎವರ್ ದಿ ಪ್ರೊನೌನ್ಸಿಯೇಷನ್ ಯು ವಾಂಟ್ ಯು ಕ್ಯಾನ್ ಟೆಲ್ ದಟ್. ಸೊ ಆ ಒಂದು ಲ್ಯಾಂಡ್ ಫಾರ್ಮ್ಸ್, ಜಿಯೋಗ್ರಾಫಿಕಲ್ ಅಥವಾ ಜಿಯೋಫಿಸಿಕಲ್ ಫಿನಾಮಿನಾಗಳು ಇವೆಲ್ಲವೂ ಸಹ ನಮಗೆ ಪ್ರಮುಖವಾಗುವುದು. ಆಮೇಲೆ ನೋಡಿ, ಅ ಕ್ರಾಪ್ ಗ್ರೋನ್ ಇನ್ ಝೇಡ್ ಸೀಸನ್, ಝೇಡ್ ಸೀಸನ್ ಅಲ್ಲಿ ಬೆಳೆಯುವಂತ ಬೆಳೆ ಯಾವುದು? ವಾಟರ್ ಮೆಲನ್, ಸೋಯಾಬೀನ್, ಮೇಜ, ಜೂಟ. ಅಗೇನ್ ದಿಸ್ ಇಸ್ ಅಗ್ರಿಕಲ್ಚರಲ್ ಪಾರ್ಟ್ ಆಫ್ ಜಿಯೋಗ್ರಫಿ. ಅಗ್ರಿಕಲ್ಚರ್ ಮತ್ತು ಸಾಯಿಲ್ ಮತ್ತು ಅಗ್ರಿಕಲ್ಚರ್ ಸಹ ಜಿಯೋಗ್ರಫಿಯ ಒಂದು ಪ್ರಮುಖ ಭಾಗ. ಓಕೆನಾ? ಸೊ ಆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಆದ್ದರಿಂದ ಅಗ್ರಿಕಲ್ಚರ್ ಮೇಲೂ ಸಹ ಪ್ರಮುಖವಾಗಿ ನೀವು ಗಮನವನ್ನು ಕೊಡಬೇಕಾಗ್ತದೆ. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಲೈ ದಿ ನಾರ್ತ್ ಈಸ್ಟರ್ನ್ ಟ್ರಾನ್ಸಿಷನ್ ಝೋನ್. ಆಯ್ತಾ? ಈ ನಾರ್ತ್ ಈಸ್ಟರ್ನ್ ಟ್ರಾನ್ಸಿಷನ್ ಝೋನ್ ನಲ್ಲಿ ಇರುವಂತಹ ಯಾವ ಜಿಲ್ಲೆ, ಕರ್ನಾಟಕದಲ್ಲಿ ಯಾವ ಜಿಲ್ಲೆ ನಾರ್ತ್ ಈಸ್ಟರ್ನ್ ಟ್ರಾನ್ಸಿಷನ್ ಝೋನ್ ಅಲ್ಲಿ ಇದೆ? ಅಗೇನ್ ನೋಡಿ, ಭಾರತದ ಭೌಗೋಳಿಕ ವಿಭಾಗಗಳನ್ನ ನೀವು ಓದುವಾಗ ಕರ್ನಾಟಕದ ಭೌಗೋಳಿಕ ವಿಭಾಗಗಳನ್ನ ನೀವು ಓದಿದ್ರೆ ನಿಮ್ಗೆ ಈ ಒಂದು ಟಾಪಿಕ್ ಬಹು ಸುಲಭವಾಗಿ ಕವರ್ ಆಗುವಂತಹದ್ದು, ಆಯ್ತಾ? ನೆಕ್ಸ್ಟ್ ನೋಡಿ consider the following statements. Anthracite is the hardest coal. Bituminous is the most popular coal. Bituminous is known as soft coal. Coke is prepared from bituminous. ಅಂದ್ರೆ ಇಲ್ಲಿ ಕೋಲ್ ಅಥವಾ ಕಲ್ಲಿದ್ದಲು ಇದರ ಕುರಿತಾಗಿರ್ತಕ್ಕಂತಹ ಅಂಶಗಳನ್ನ ಫ್ಯಾಕ್ಚುಯಲ್ ರೀತಿಯಲ್ಲಿ ಕೇಳಿದ್ದಾರೆ. ಅಂದ್ರೆ ನಿಮಗೆ ರಿಸೋರ್ಸ್ ಜಿಯೋಗ್ರಫಿಗೆ ಡೈರೆಕ್ಟ್ಲಿ ಸಂಬಂಧಪಟ್ಟಿರುವಂತಹ ಮ್ಯಾಮ್ ಯಾವ ರಿಸೋರ್ಸಸ್ ಅನ್ನ ಓದ್ಬೇಕು ಮ್ಯಾಮ್, ಎಷ್ಟೊಂದಿದೆ ಅಂತ ಯೋಚನೆ ಮಾಡ್ತಿದ್ದೀರಲ್ವಾ? ಕಲ್ಲಿದ್ದಲು ಆಗಿರಬಹುದು, ಕಬ್ಬಿಣ ಆಗಿರಬಹುದು, ಅಲ್ಯೂಮಿನಿಯಂ ಓರ್ ಆಗಿರಬಹುದು, ಈ ರೀತಿಯಾಗಿರ್ತಕ್ಕಂಥ ಪ್ರಮುಖ ಖನಿಜ ಲವಣಾಂಶಗಳು, ಗೋಲ್ಡ್ ಆಗಿರಬಹುದು, ಸಿಲ್ವರ್ ಆಗಿರಬಹುದು, ಡೈಮಂಡ್ಸ್ ಆಗಿರಬಹುದು, ಈ ರೀತಿಯಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಖನಿಜ ಲವಣಾಂಶಗಳು, ಮಿನರಲ್ಸ್ ನ ಕುರಿತಾಗಿ ನೀವು ರಿಸೋರ್ಸ್ ಜಿಯೋಗ್ರಫಿ ಏನು UPSC ಗೆ ಅಥವಾ ಸ್ಟ್ಯಾಂಡರ್ಡ್ ಮಟೀರಿಯಲ್ ಅಲ್ಲಿ ನೀವು ರೆಫರ್ ಮಾಡ್ತಿರೋ ಅದನ್ನ ನೀವು ಥರೋಲಿ ಮೆಮರೈಸ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾಗಿರ್ತಕ್ಕಂಥ ಕ್ವೆಶ್ಚನ್ಸ್ ಗೆ ಆನ್ಸರ್ ಸುಲಭವಾಗಿ ಗೊತ್ತಾಗ್ತದೆ. ಓಕೆನಾ? ಯು ವಿಲ್ ಬಿ ಏಬಲ್ ಟು ಸಾಲ್ವ್ ದೀಸ್ ಕ್ವೆಶ್ಚನ್ಸ್ ವೆರಿ ಕ್ವಿಕ್ಲಿ. ನೆಕ್ಸ್ಟ್ ನೋಡಿ, ಅಗೇನ್ which of the following South Indian rivers is not correctly matched? So ನದಿಗಳನ್ನ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕೇಳಿದ್ರ. ಸೊ ಇದೇ ರೀತಿ ನದಿಗಳನ್ನ ನೀವು NCERT ಇಂದ ಕವರ್ ಮಾಡಿ ಅಥವಾ ಸ್ಟ್ಯಾಂಡರ್ಡ್ ಬುಕ್ಸ್ ನಿಂದ ಕವರ್ ಮಾಡಿ. ಅವೆರಡು ಆಗಿದೆ ಅಂತಂದ್ರೆ ಇಂಡಿಯನ್ ರಿವರ್ ಸಿಸ್ಟಮ್ಸ್ ನಂತರ ಕರ್ನಾಟಕ ರಿವರ್ ಸಿಸ್ಟಮ್ಸ್ ಅನ್ನು ಸೈಮಲ್ಟೇನಿಯಸ್ಲಿ ಓದಿ ಒಂದ್ ಕಡೆ ನೋಟ್ ಮಾಡ್ಕೊಂಡ್ ಬಿಡ್ಬೇಕು. ಯಾವ ರೀತಿ ಇನ್ನೂ ಸಜೆಸ್ಟ್ ಮಾಡ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಟೇಬಲ್ ಮಾಡಿ, ನಾರ್ತ್ ಇಂಡಿಯನ್ ರಿವರ್ಸ್, ಆಯ್ತಾ? ನೇಮ್, ಆರಿಜಿನ್, ಎಲ್ಲಿ ಉಗಮ ಸ್ಥಳ ಯಾವುದು, ಆಯ್ತಾ? ಕ್ಯಾಚ್ಮೆಂಟ್ ಏರಿಯಾ, ಸ್ಟೇಟ್ಸ್, ಟ್ರಿಬ್ಯೂಟರೀಸ್. ಈ ಟ್ರಿಬ್ಯೂಟರೀಸ್ ಅಲ್ಲಿ ಲೆಫ್ಟ್ ಟ್ರಿಬ್ಯೂಟರೀಸ್, ರೈಟ್ ಟ್ರಿಬ್ಯೂಟರಿ. ಈ ರೀತಿಯಾಗಿ ಒಂದು ಟೇಬಲ್ ಅನ್ನು ನೀವು ಪ್ರತಿಯೊಂದು ರಿವರ್ಸಿಗೂ ಮಾಡಿದ್ರೆ ಡೋಂಟ್ ಯು ಥಿಂಕ್ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಪ್ರಿಪೇರ್? ಅದೇ ರೀತಿ ಮೌಂಟೇನ್ಸ್ ಅನ್ನು ನೀವು ಮಾಡಬಹುದು ಅಲ್ವಾ? ಸೊ ಈ ರೀತಿಯಾಗಿ ರಿವರ್ಸ್ ಅನ್ನ ಕವರ್ ಮಾಡುವಾಗ ಯಾವ್ದಾದ್ರು ವೆಟ್ಲ್ಯಾಂಡ್ಸ್ ಅಲ್ಲಿದಾವ ಅಂತಕ್ಕಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ಆಯ್ತು. ಸೊ ದಿಸ್ ಇಸ್ ಅಬೌಟ್ ದಿ ಅಪ್ರೋಚ್, ಸಮ್ ಆಫ್ ದಿ ಅಪ್ರೋಚ್ ಐಡಿಯಾಸ್ ಫಾರ್ ದಿ ಜಿಯೋಗ್ರಫಿ. ಫಸ್ಟ್ ಏನ್ ಮಾಡ್ಬೇಕು? NCERTs ಅನ್ನ ಓದ್ಬೇಕು. ಸೆಕೆಂಡ್ ಥಿಂಗ್ ಏನ್ ಮಾಡ್ಬೇಕು? ರಿಸೋರ್ಸ್ ಮತ್ತು ಅಗ್ರಿಕಲ್ಚರಲ್ ಪಾರ್ಟ್ ಅನ್ನ ಗಮನದಲ್ಲಿ ಇಟ್ಕೊಂಡು ಓದ್ಬೇಕು.
ಥರ್ಡ್ ಥಿಂಗ್ ಏನ್ ಮಾಡ್ಬೇಕು ಅಂದ್ರೆ ಫ್ಯಾಕ್ಟ್ಸ್ ಅನ್ನ ಒಂದು ಕಡೆ ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಬೇಕು. ನೋಟ್ ಡೌನ್ ಮಾಡ್ಕೊಂಡು ಅದನ್ನ ಬಿಟ್ಬಿಡುದಲ್ಲ, ಅದನ್ನ ಬ್ರೈನ್ ಅಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ಅಟ್ಲೀಸ್ಟ್ ಕ್ವೆಶನ್ ನೋಡಿದಾಗ ಸರಿ ಯಾವುದು ತಪ್ಪು ಯಾವುದು ಅಂತ ಗುರುತಿಸುವಷ್ಟು ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಸಾಕು, ಅಷ್ಟು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದಿ ನ್ಯಾಷನಲ್ ಜಿಯೋಗ್ರಫಿ. ಸರಿ, ಹಾಗಿದ್ರೆ ಜಿಯೋಗ್ರಫಿ ಓವರ್ ಆಲ್ ಇವಾಗ ನಾವು ನೋಡಿದ್ವಲ್ವಾ? ಸೊ ಇದಕ್ಕೆ ಸಿಲೆಬಸ್ ಏನು ಮ್ಯಾಮ್? ಕರೆಂಟ್ ಅಫೇರ್ಸ್ ನಾವು ನೋಡಿದ್ವಿ, ಇಂಟರ್ನ್ಯಾಷನಲ್ ನ್ಯೂಸು, ಬಾಡೀಸು, ಈ ರೀತಿಯಾಗಿ ಒಂದು ಲಿಸ್ಟ್ ಅನ್ನ ನೋಡಿದ್ವಿ ಅಲ್ವಾ? ನ್ಯಾಷನಲ್ ನ್ಯೂಸು, ರಿಪೋರ್ಟ್ಸ್ ಅಂಡ್ ಇಂಡೈಸಸ್, ಕಮಿಟೀಸ್ ಅಂಡ್ ದೇರ್ ಹೆಡ್ಸ್, ಬಾಡೀಸ್ ಅಂಡ್ ದೇರ್ ಚೇರ್ಸ್. ಸೊ ಇದೆಲ್ಲಾನು ನಾವು ನೋಡಿದ್ವಿ ರೀತಿಯಾಗಿ. ಮೈಕ್ರೋ ಸಿಲೆಬಸ್ ಫಾರ್ ಜಿಯೋಗ್ರಫಿ ಏನೇನು ಅಂತಕ್ಕಂಥದ್ದನ್ನ ನಾವು ನೋಡೋಣ. ನೋಡಿ, ಬೇಸಿಕ್ಸ್ ಆಫ್ ಅರ್ತ್ ಅಂತಕ್ಕಂತಹ ಈ ಒಂದು ಬೇಸಿಕ್ ಇದೆ. ಅಂದ್ರೆ ಭೂಮಿಯ ಕೆಲವೊಂದು ಅಂಶಗಳು, ಪ್ರಮುಖ ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಇವುಗಳನ್ನ ನೀವು ಸುಲಭವಾಗಿ NCERTs ಗಳಲ್ಲಿ ಕವರ್ ಅಪ್ ಮಾಡಬಹುದು. ಓಕೆನಾ? ಆದಷ್ಟು ನಾವು ಪ್ರಯತ್ನಿಸ್ತೇವೆ NCERT ಸೀರೀಸ್ ಅನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ, ಸೊ ದಟ್ ನಿಮ್ಮ ಫ್ಯಾಕ್ಟ್ಸ್ ಮತ್ತು ನಿಮ್ಮ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗ್ಬೇಕು. ಆ ರೀತಿ ಗಮನದಲ್ಲಿ ಇಟ್ಕೊಂಡು ನಾವು ಸಹ NCERT ತರಗತಿಗಳನ್ನ ತರಲಿಕ್ಕೆ ಪ್ರಯತ್ನಿಸ್ತೇವೆ. ನಿಮ್ಗೆ ಏನಾದ್ರೂ ಸೆಪರೇಟ್ ಆಗಿ ಇನಿಷಿಯೇಟಿವ್ಸ್ ಬೇಕು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಸೊ ಇದು ನಮ್ಮ ಬೇಸಿಕ್ಸ್ ಆಫ್ ಅರ್ತ್ ನ ಕೆಲವೊಂದು ಟಾಪಿಕ್ಸ್ ಗಳಿವು. ಆಯ್ತಾ? ನೋಡಿ, ಸೋಲಾರ್ ಸಿಸ್ಟಮ್ ಆಯ್ತಾ, ನಮ್ಮ ಸೌರಮಂಡಲದ ಕುರಿತಾಗಿರ್ಬಹುದು, ಭೂಮಿಯ ಕುರಿತಾಗಿರ್ಬಹುದು, ಹಾಗೆ ಯೂನಿವರ್ಸ್, ಆರಿಜಿನ್ ಅಂಡ್ ಎವಲ್ಯೂಷನ್ ಆಫ್ ಅರ್ತ್, ಭೂಮಿಯ ಉಗಮ ಹೇಗಾಯ್ತು, ಭೂಮಿಯ ಕ್ರಿಯೇಷನ್ ಹೇಗಾಯ್ತು, ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಜಿಟ್ಯೂಡ್ಸ್, ಅಕ್ಷಾಂಶ ಮತ್ತು ರೇಖಾಂಶಗಳ ಕುರಿತಾಗಿ, ಮೋಷನ್ಸ್ ಆಫ್ ಅರ್ತ್, ಡೊಮೇನ್ಸ್ ಅಂಡ್ ಸ್ಪೇರ್ಸ್ ಯಾವ್ದಾವುದು, ಲಿಥೋಸ್ಫೇರ್, ಹೈಡ್ರೋಸ್ಫೇರ್, ಅಟ್ಮಾಸ್ಫಿಯರ್, ಬಯೋಸ್ಫಿಯರ್, ಇವೆಲ್ಲ ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ಸ್ ಇದೆ. ಡಿಸ್ಟ್ರಿಬ್ಯೂಷನ್ ಆಫ್ ಓಷನ್ಸ್ ಅಂಡ್ ಕಾಂಟಿನೆಂಟ್ಸ್, ಈ ರೀತಿಯಾಗಿರ್ತಕ್ಕಂಥ ಬೇಸಿಕ್ಸ್ ಇವೆಲ್ಲವೂ ಸಹ ನಿಮಗೆ ನಿಮ್ಮ 6ರಿಂದ 12ನೇ ತರಗತಿಯ NCERTs ಅಲ್ಲಿ ಈ ಕಾನ್ಸೆಪ್ಟ್ಸ್ ನಿಮಗೆ ಈಸಿಲಿ, ಸುಲಭವಾಗಿ, ಬಹು ಸುಲಭವಾಗಿ ಸಿಕ್ಬಿಡುತ್ತೆ. ಅದೇ ರೀತಿಯಾಗಿ ನೋಡಿ, ಜಿಯೋಮಾರ್ಫಾಲಜಿಯಲ್ಲಿ ಇಂಟೀರಿಯರ್ ಆಫ್ ಅರ್ತ್, ಅವರ್ ಚೇಂಜಿಂಗ್ ಅರ್ತ್, ಜಿಯೋಮಾರ್ಫಾಲಜಿಕ್ ಪ್ರೊಸೆಸ್, ಮಿನರಲ್ಸ್ ಅಂಡ್ ರಾಕ್ ಮತ್ತು ಲ್ಯಾಂಡ್ ಫಾರ್ಮ್ಸ್ ಅಂಡ್ ದೇರ್ ಎವಲ್ಯೂಷನ್ಸ್ ಹೇಳ್ತಾರೆ. ನೋಡಿ, ಇಲ್ಲಿ ನಿಮಗೆ ಇಂಟೀರಿಯರ್ ಆಫ್ ಅರ್ತ್ ಮತ್ತೆ ಜಿಯೋಮಾರ್ಫಿಕ್ ಪ್ರೋಸೆಸಸ್ ಮತ್ತು ಲ್ಯಾಂಡ್ ಫಾರ್ಮ್ಸ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗುವಂತ ಟಾಪಿಕ್. ಆಯ್ತಾ? ಇವುಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ಹೋಗ್ಬೇಕು. ಅಗೇನ್ ದೀಸ್ ಆರ್ ವೆರಿ ಥರೋಲಿ ಕವರ್ಡ್ ಇನ್ NCERTs. ಓಕೆನಾ? ಅಥವಾ NCERTs ನಾವು ಓದಿಲ್ಲ ಮೇಡಮ್, ಕನ್ನಡ ಮೀಡಿಯಂನವರು ನಾವು ಓದಿಲ್ಲ ಅಂತ ಅಂತಂದ್ರೆ ದಯವಿಟ್ಟು ನಿಮ್ಮಲ್ಲಿ ಲಭ್ಯವಿರುವಂತಹ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಬುಕ್ ಅನ್ನ ನೀವು ರೆಫರ್ ಮಾಡಬೇಕು. ಫೈನ್. ನೆಕ್ಸ್ಟ್ ನೋಡಿ, ಕ್ಲೈಮೆಟಾಲಜಿ, ವಾಯುಮಂಡಲ ಅಥವಾ ಏರ್ ಏನಿದೆ ಅದು, ಏರ್ ಮತ್ತು ವಾಯುವಿನ ಕಾಂಪೊನೆಂಟ್ಸ್, ಎಷ್ಟು % ನೈಟ್ರೋಜನ್ ಇದೆ, ಎಷ್ಟು % ಆಕ್ಸಿಜನ್ ಇದೆ ಅಂತಕ್ಕಂಥ ಒಂದು ವಿಷಯಗಳು. ಅದೇ ರೀತಿಯಾಗಿ ಕಾಂಪೋಸಿಷನ್ ಅಂಡ್ ಸ್ಟ್ರಕ್ಚರ್ ಆಫ್ ಅಟ್ಮಾಸ್ಫಿಯರ್, ನಮಗೆ ಗೊತ್ತಿದೆ ಅಲ್ವಾ? ಅನೇಕ ಲೇಯರ್ಸ್ ಅಲ್ಲಿ ನಮ್ಮ ವಾಯುಮಂಡಲ ಇದೆ. ಟ್ರೋಪೋಸ್ಫೇರ್, ಸ್ಟ್ರಾಟೋಸ್ಫೇರ್, ಈ ರೀತಿಯಾಗಿರ್ತಕ್ಕಂಥ ಮಂಡಲಗಳು, ಅದ್ರ ಬಗ್ಗೆ ನೋಡಬಹುದು. ಸೋಲಾರ್ ರೇಡಿಯೇಷನ್ ಮತ್ತು ಹೀಟ್ ಬ್ಯಾಲೆನ್ಸ್ ಮತ್ತು ಟೆಂಪರೇಚರ್, ಅಟ್ಮಾಸ್ಫಿಯರಿಕ್ ಸರ್ಕ್ಯುಲೇಷನ್ಸ್, ವಾಟರ್ ಇನ್ ಅಟ್ಮಾಸ್ಫಿಯರ್ ಮತ್ತು ವರ್ಲ್ಡ್ ಕ್ಲೈಮೇಟ್ ಕುರಿತಾಗಿರ್ತಕ್ಕಂಥ ಈ ಎಲ್ಲ ಅಂಶಗಳು ಹಾಗೆ ನಿಮಗೆ NCERT ಅಲ್ಲಿ ಸಿಗ್ತದೆ. ದಯವಿಟ್ಟು ಗಮನಿಸಿ, ಈಗ ನಾನು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ಈ ಟಾಪಿಕ್ಸ್ ಏನಿದೆ NCERTs ಅನ್ನ ಬಿಟ್ಟು ಇಲ್ಲ. ಸೊ ಆದ್ದರಿಂದ ನೀವು NCERT ನ ಓದ್ಬೋದು. ನೋಡಿ, ಒಂದು ಚಿಕ್ಕ ಅಡ್ವೈಸು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೂ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಮ್ಯಾಮ್, ನಾವು NCERT ನ ಓದಿಕ್ ಪ್ರಯತ್ನಿಸ್ತಿದ್ದೇವೆ, ಕಷ್ಟ ಆಗ್ತಾ ಇದೆ. ಸೊ ಅಂತ ಟೈಮಲ್ಲಿ ಏನ್ ಮಾಡಿ, AI ಟೂಲ್ಸ್ ಇದೆ ಅಲ್ವಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಇದೆ, ಗೂಗಲಿನ ಜಮಿನಿ ಇದೆ, ಗೂಗಲ್ ಬಾರ್ಡ್ ಅಥವಾ ಜಮಿನಿ, ಅದೇ ರೀತಿಯಾಗಿ ChatGPT ಇದೆ. ಸೊ ಅವುಗಳಲ್ಲಿ ಆ ಒಂದು ಪೂರ್ತಿ ಒಂದು ಪ್ಯಾರಾಗ್ರಾಫ್ ಅನ್ನ, ನಿಮಗೆ ಯಾವ್ದು ಕಷ್ಟ ಅನ್ನಿಸ್ತಾ ಇದೆ ಇಂಗ್ಲಿಷ್ ನಲ್ಲಿ, ಆ ಪ್ಯಾರಾಗ್ರಾಫ್ ಅನ್ನ ಕಾಪಿ ಪೇಸ್ಟ್ ಮಾಡಿ ಇಲ್ಲಿ ಟ್ರಾನ್ಸ್ಲೇಟ್ ಟು ಕನ್ನಡ ಅಂತ ಕೊಟ್ಟು ನೀವು ಟ್ರಾನ್ಸ್ಲೇಷನ್ಸ್ ನ ಯೂಸ್ ಮಾಡ್ಕೊಳ್ಬಹುದು. ಓಕೆ, ಜಸ್ಟ್ ಒನ್ ಪೀಸ್ ಆಫ್ ಅಡ್ವೈಸ್ ಇಫ್ ಯು ವಾಂಟ್. ಸೊ ದಿಸ್ ಇಸ್ ಅಬೌಟ್ ಕ್ಲೈಮೆಟಾಲಜಿ. ನೆಕ್ಸ್ಟ್ ನೋಡಿ, ಓಷನೋಗ್ರಫಿಯಲ್ಲಿ ವಾಟರ್ ಅಂಡ್ ಇಟ್ಸ್ ಪ್ರೆಸೆನ್ಸ್ ಎಷ್ಟಿದೆ ಮತ್ತು ಯಾವ ರೀತಿಯಲ್ಲಿದೆ. ನೋಡಿ, ಯಾವ ರೀತಿಯಲ್ಲಿದೆ ಅಂತಕ್ಕಂಥದ್ದು ತುಂಬಾ ಪ್ರಮುಖವಾಗಿದೆ. ವಾಟರ್, ಓಷನ್ಸಿನ ಒಂದು ಪ್ರೊಸೀಜರ್ ಏನು, ಅಂದ್ರೆ ಯಾವ ರೀತಿಯಾಗಿ ನಮ್ಮ ಸಾಗರಗಳು ನಿರ್ಮಾಣವಾಯಿತು ಮತ್ತು ಸಾಗರಗಳ ಪ್ರಾಮುಖ್ಯತೆ ಏನು, ಎಷ್ಟು ಸಾಗರಗಳಿವೆ ಅಂತಕ್ಕಂಥದ್ದಾಗಿರಬಹುದು. ಅದೇ ಅಷ್ಟೇ ಅಲ್ಲದೆ ಮೂವ್ಮೆಂಟ್ ಆಫ್ ಓಷನ್ ವಾಟರ್, ಅಂದ್ರೆ ಓಷನ್ ಕರೆಂಟ್ಸ್ ಏನಿದೆ ಆ ಕಾನ್ಸೆಪ್ಟ್ ಅನ್ನ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಸರಿಯಾ? ಸೊ ನೆಕ್ಸ್ಟ್ ನೋಡಿ, ಇಂಡಿಯನ್ ಮತ್ತು ಕರ್ನಾಟಕ ಜಿಯೋಗ್ರಫಿ ಇಲ್ಲಿ ಬರ್ತಿದೆ. ಇದನ್ನಾಗೆ ನೀವು ನಾನು ಹೇಳಿದ ಹಾಗೆ 11th ಸ್ಟ್ಯಾಂಡರ್ಡ್ NCERTಯಲ್ಲಿ ಇಂಡಿಯನ್ ಜಿಯೋಗ್ರಫಿಯನ್ನ ಮೆಜಾರಿಟಿಯಾಗಿ ಕವರ್ ಮಾಡಬಹುದು. ಅದನ್ನ ಓದುವಾಗ ಕರ್ನಾಟಕ ಜಿಯೋಗ್ರಫಿಯನ್ನ ಸೈಮಲ್ಟೇನಿಯಸ್ಲಿ, ಹೇಗೆ ಫಿಸಿಕಲ್ ಫೀಚರ್ಸ್, ಸೈಜ್, ಲೊಕೇಶನ್ ಅಂಡ್ ಫಿಸಿಯೋಗ್ರಫಿ ಆಫ್ ಇಂಡಿಯಾ ಅಂಡ್ ಅಗೇನ್ ಕರ್ನಾಟಕ. ಡ್ರೈನೇಜ್ ಸಿಸ್ಟಮ್ ಅಂದ್ರೆ ನಮ್ಮ ರಿವರ್ ಸಿಸ್ಟಮ್ಸ್ ಆಫ್ ಇಂಡಿಯಾ, ರಿವರ್ ಸಿಸ್ಟಮ್ಸ್ ಆಫ್ ಕರ್ನಾಟಕ. ಅದೇ ರೀತಿಯಾಗಿ ಕ್ಲೈಮೇಟ್ ಇನ್ ಇಂಡಿಯಾ ಅಂಡ್ ಕ್ಲೈಮೇಟ್ ಇನ್ ಕರ್ನಾಟಕ,
Natural vegetation and wildlife in India, various regions of India and various regions of Karnataka. ಅದೇ ರೀತಿ ಸಾಯಿಲ್ಸ್ ಆಫ್ ಇಂಡಿಯಾ ಆಸ್ ವೆಲ್ ಆಸ್ ಸಾಯಿಲ್ಸ್ ಆಫ್ ಕರ್ನಾಟಕ ಮತ್ತೆ ನ್ಯಾಚುರಲ್ ಹಜಾರ್ಡ್ಸ್ ಮತ್ತು ಡಿಸಾಸ್ಟರ್ಸ್ ಅನ್ನು ಸಹ ನೀವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬಹುದು. ಓಕೆನಾ? ನೆಕ್ಸ್ಟ್ ನೋಡಿ, ಹ್ಯೂಮನ್ ಜಿಯೋಗ್ರಫಿಯಲ್ಲಿ ರಿಸೋರ್ಸಸ್, ಮಿನರಲ್ಸ್ ಮತ್ತೆ ಅಗ್ರಿಕಲ್ಚರು ಇವೆಲ್ಲವೂ ಸಹ ನಿಮಗೆ ಹ್ಯೂಮನ್ ಜಿಯೋಗ್ರಫಿಯ ಈ ಕೊಟ್ಟಿರ್ತಕ್ಕಂಥ ಟಾಪಿಕ್ಸ್ ಅಲ್ಲಿ ಕವರ್ ಆಗ್ತದೆ. ಇವುಗಳನ್ನ ನೀವು 12th NCERT ಯಲ್ಲಿ ಈ ಅಂಶಗಳ ಕುರಿತಾಗಿ ನಿಮಗೆ ಕಂಟೆಂಟ್ ಲಭ್ಯವಿದೆ. ಅದು ಸಫಿಶಿಯಂಟ್ ಅನಿಸ್ಲಿಲ್ಲ ಅಂತಂದ್ರೆ ಆಲ್ವೇಸ್ ಯು ಕ್ಯಾನ್ ಟೇಕ್ ಹೆಲ್ಪ್ ಆಫ್ ಇಂಟರ್ನೆಟ್ as well as the standard materials that are available to you. Okay na? So resource geography that again becomes very important for your KPSC as well as UPSC examination if you are preparing holistically for it. ಅಥವಾ ಎರಡಕ್ಕೂ ಒಟ್ಟಿಗೆ ಪ್ರಿಪೇರ್ ಆಗ್ತಾ ಇದೀರಾ ಅಂದ್ರೆ that is the best possible way to prepare. Okay na? Next ನೋಡಿ, ಯಾಕೆ NCERT is important to one question ನೋಡೋಣ 2021 with reference to water on the planet Earth consider the following statements. ಆಯ್ತಾ? ವಾಟರ್ ಅದರ ಒಂದು ಪ್ರೆಸೆನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಎಷ್ಟು ಶೇಕಡ ನೀರು ಯಾವ ಅಂಶಗಳಲ್ಲಿದೆ ಅಂದ್ರೆ ನದಿಗಳಲ್ಲಿ ಎಷ್ಟಿದೆ, ಹಿಮಗಡ್ಡೆಗಳಲ್ಲಿ ಎಷ್ಟಿದೆ, ಹಾಗೆ ಸಾಗರಗಳಲ್ಲಿ ಎಷ್ಟಿದೆ ಅಂತಕ್ಕಂಥ ಅಂಶದ ಬಗ್ಗೆ ಈ ಒಂದು ಪ್ರಶ್ನೆ ಕೇಳಿದ್ದಾರೆ. ದಿ ಅಮೌಂಟ್ ಆಫ್ ವಾಟರ್ ಇನ್ ರಿವರ್ಸ್ ಅಂಡ್ ಲೇಕ್ ಇಸ್ ಮೋರ್ ದನ್ ಅಮೌಂಟ್ ಆಫ್ ಗ್ರೌಂಡ್ ವಾಟರ್. ದಿ ಅಮೌಂಟ್ ಇನ್ ಪೋಲಾರ್ ಐಸ್ ಕ್ಯಾಪ್ಸ್ ಅಂಡ್ ಗ್ಲೇಷಿಯರ್ಸ್ ಇಸ್ ಮೋರ್ ದನ್ ದಿ ಗ್ರೌಂಡ್ ವಾಟರ್. ನಿಮಗೆ ಈ ಸ್ಟೇಟ್ಮೆಂಟ್ಸ್ ತುಂಬಾ ಸುಲಭ ಅನ್ಸ್ಬೋದು, ಆದ್ರೆ ಅಲ್ಲಿ ಕ್ವಶನ್ ಅನ್ನ ಎಕ್ಸಾಮ್ ಹಾಲ್ ಅಲ್ಲಿ ಕುತ್ಕೊಂಡು ಬರೆಯುವಾಗ ಕನ್ಫ್ಯೂಷನ್ ಆಗುವಂತದ್ದು ನ್ಯಾಚುರಲ್ ಅಲ್ವಾ? ನೋಡಿ, ಇದು ನಮ್ಮ NCERT 7th NCERT ಚಾಪ್ಟರ್ 5 ನಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ಬಾಡೀಸ್ ಒಂದು ಸಿಂಪಲ್ ಟೇಬಲ್ ಕೊಟ್ಟಿದ್ದಾರೆ. ಈ ಟೇಬಲ್ ಅನ್ನ ನೀವು ಗಮನದಲ್ಲಿ ಇಟ್ಕೊಂಡಿದ್ರೆ ಈ ಒಂದು ಪ್ರಶ್ನೆನ ಸುಲಭವಾಗಿ ಉತ್ತರಿಸ್ತಾ ಇದ್ವಿ. ಆದ್ದರಿಂದ NCERT ಏನಿದೆ ನಿಮಗೆ ಪ್ರೈಮ್ ಸೋರ್ಸಸ್ ಫಾರ್ ದಿ ಜಿಯೋಗ್ರಫಿ ಅಂತ ನಾನು ಹೇಳ್ಬೋದು. ಅದರಲ್ಲಿರ್ತಕ್ಕಂಥ ಎಸ್ಪೆಷಲಿ ಡಯಾಗ್ರಾಮ್ಸ್ ಆಗಿರ್ಬಹುದು, ಬಾಕ್ಸಸ್ ಆಗಿರಬಹುದು ಮತ್ತು ಟೇಬಲ್ ಗಳನ್ನ ನೀವು ಸ್ಪೆಷಲ್ ಆಗಿ ಗಮನದಲ್ಲಿ ಇಟ್ಕೊಂಡು ಓದಬೇಕು. ಮತ್ತು ಎಲ್ಲಿ ನಿಮಗೆ ಭಾರತದ ಕುರಿತಾಗಿರ್ತಕ್ಕಂಥ ಅಂಶಗಳು ಕಾಣ್ತವೋ ನ್ಯಾಚುರಲಿ ಆಟೋಮೆಟಿಕ್ಲಿ ನಿಮ್ಮ ಮೈಂಡಿಗೆ ಬರಬೇಕು ಕರ್ನಾಟಕದ ಕುರಿತಾಗಿರ್ತಕ್ಕಂಥ ಅಂಶಗಳು ಏನೇನು ಅಂತಕ್ಕಂಥದ್ದು. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ಅವರ್ ಜಿಯೋಗ್ರಫಿ ಜರ್ನಿ. ಓಕೆನಾ? ಸೊ ನಮ್ಮ ಪೇಪರ್ 2 ಅಂಶಗಳೇನಿವೆ ಅವುಗಳನ್ನ ನಮ್ಮ ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ, ನೆಕ್ಸ್ಟ್ ವಿಡಿಯೋ ಅಲ್ಲಿ ನೋಡೋಣ. ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಹಾಗೇನೆ ನಿಮ್ಗೆ ಎಕ್ಸ್ಟ್ರಾ ಏನಾದ್ರೂ ಬೇಕು, ರಿಕ್ವೈರ್ಮೆಂಟ್ಸ್ ಇದ್ರೆ ಅದನ್ನು ಸಹ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ. ನಮಸ್ಕಾರ.